ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಾರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ. ಕೋಪ ವುಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಮಂಗಳವಾರ ಅಂದರೆ ದೇವಿಯ ವಾರ. ದೇವಿಗೆ ಅಲಂಕಾರ ಅನ್ನೋದೇ ಒಂದು ಬಹಳ ವಿಶೇಷ. ಅದರಲ್ಲಿ ಹೆಣ್ಣು ಮಕ್ಕಳ ಅಲಂಕಾರಕ್ಕೆ ಬಂದರೆ ಆಭರಣಗಳು, ವಜ್ರಗಳು, ವೈಡೂರ್ಯಗಳು ಮತ್ತು ಬಹಳ ವಿವಿಧ ರೀತಿಯಲ್ಲಿರ್ತಕ್ಕಂಥ ಆ ಒಂದು ಬಂಗಾರದ ಒಂದಷ್ಟು ಒಡವೆ ಸಾಮಗ್ರಿಗಳು ಎಲ್ಲವೂ ಕೂಡ ಅವರ ಆ ಒಂದು ಮನಸ್ಸಿನ ಖುಷಿ ಪ್ರತಿಯೊಂದನ್ನು ಕೂಡ ನಾವು ಗಮನಿಸ್ತಾನೆ ಇರ್ತೀವಿ. ಅದೇ ರೀತಿ ಬರೀ ಒಡವೆಗಳು ಆಭರಣಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಒಂದೇ ಅಲ್ಲ, ಆ ಒಡವೆಗಳ ಆಭರಣಗಳ ಆ ಒಂದು ರೀತಿ ನೀತಿ ಹೇಗಿರಬೇಕು, ಅದರ ಒಂದು ಡಿಸೈನ್ ಹೇಗಿರಬೇಕು, ಪ್ರತಿಯೊಂದನ್ನು ಕೂಡ ಗಮನಕ್ಕೆ ತಗೊಳ್ಬೇಕಾಗಿರ್ತಕ್ಕಂಥದ್ದಲ್ವಾ. ಅಂತಹ ಅದ್ಭುತವಾಗಿರ್ತಕ್ಕಂಥ ಡಿಸೈನ್ಗಳನ್ನು, ಹೊಸದಾಗಿರ್ತಕ್ಕಂಥ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಡಿಸೈನ್ಗಳನ್ನು ಲಲಿತಾ ಜ್ಯುವೆಲರ್ಸಲ್ಲಿ ಈಗೆಲ್ಲರೂ ಕೂಡ ಮಾರಾಟಕ್ಕೆ ಸಿದ್ಧವಾಗಿದೆ. ಕೂಡ ತಾವೆಲ್ಲರೂ ಕೂಡ ತಪ್ಪದೇ ಭೇಟಿ ನೀಡಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ದೇವಿಯ ವಾರ ಆಗಿರೋದ್ರಿಂದ ಗುರೂಜಿಯವರು ನಮಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಯಾಕೆಂದರೆ ಮಂಗಳವಾರ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಗುರೂಜಿಯವರು. ಯಾಕೆಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಅಂತಲೇ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಬರ್ತಾರೆ. ಅದರಲ್ಲೂ ಶುಕ್ರವಾರದ ಕಾರ್ಯಕ್ರಮದಲ್ಲಂತೂ ಬಹಳ ವಿಶೇಷವಾಗಿ ವಾಸ್ತುಗ್ರಹದಲ್ಲಿ ಯಾವ ರೀತಿ ಇರಬೇಕು, ಹೆಣ್ಣು ಮಕ್ಕಳು ಯಾವ ರೀತಿ ನೋಡ್ಕೊಳ್ಬೇಕು, ವಾಸ್ತುಗ್ರಹದಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಪ್ರತಿನಿತ್ಯದ ಜೀವನದಲ್ಲಿ ಇರತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾರೆ. ಇವತ್ತಿನ ದಿವಸ ಮಂಗಳವಾರ ಆಗಿರೋದ್ರಿಂದ ಇವತ್ತು ನಾವು ಏನೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ತೀವಿ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೋಸ್ಕರನೇ ಗುರೂಜಿಯವರು ಅತೀ ಶೀಘ್ರದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಈಗಾಗಲೇ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೋಸ್ಕರನೇ. ಯಾಕೆ ಅಂದರೆ ಇನ್ನೇನು 6 ತಿಂಗಳು, ಇಲ್ಲ ಅಂದರೆ ಮಹಾ ಅಂದರೆ ಇನ್ನೊಂದು 4 ತಿಂಗಳು ಶುರು ಆಗೋಗುತ್ತೆ ಫೈನಲ್ ಎಕ್ಸಾಮ್ಸು. 2023 ಮುಗಿತಾ ಬರ್ತೀನಿ. 5 ತಿಂಗಳಿಗೆ 2023 ಬಂದೇ ಬಿಡುತ್ತೆ. 5 ತಿಂಗಳು 6 ತಿಂಗಳು ಏನು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಕೂಡ ವಿಶೇಷವಾಗಿ ನಡೀತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಮಂಗಳವಾರ ಆಗಿರೋದ್ರಿಂದ ಗುರೂಜಿಯವರು ನಮಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡೋರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿತ್ಯದ ಸಂದೇಶದಂತೆ ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೋಸ್ಕರ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಈ ಒಂದು ಸಂದೇಶ ಬಹಳ ಹಳೇದಾಗಿರ್ತಕ್ಕಂಥದ್ದು ಮತ್ತು ಈ ಒಂದು ಸಂದೇಶವನ್ನು ಹೇಳೋದ್ರಲ್ಲಿರ್ತಕ್ಕಂಥ ಒಂದು ಖುಷಿನೇ ಬೇರೆ. ಅಕ್ಕಿ ಬೆಂದು ಅರಳಿದರೆ ಅನ್ನ, ಬದುಕಿನಲ್ಲಿ ನೀ ಬೆಂದು ಅರಳಿದರೆ ಚೆನ್ನ ಅಂತ ಹೇಳಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದೇಶ. ಇದನ್ನು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ. ಅಕ್ಕಿ ಬೆಂದು ಅರಳಿದರೆ ಅನ್ನ, ಬದುಕಿನಲ್ಲಿ ನೀ ಬೆಂದು ಅರಳಿದರೆ ಚೆನ್ನ. ಚಿನ್ನವೂ ಹೌದು, ಚೆನ್ನವೂ ಹೌದು. ಇವತ್ತಿನ ದಿವಸ ಬದುಕಿನಲ್ಲಿ ಈಗ ತಾನೇ ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ, ಬಿಸ್ನೆಸ್ಸನ್ನು ಈಗ ತಾನೇ ಪ್ರಾರಂಭವನ್ನು ಮಾಡ್ತಾ, ಅದರಲ್ಲಿ ಸಂಪೂರ್ಣವಾಗಿ ಅವರು ಇನ್ನೂ ಅದರ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಾಗಲಿ, ಅದರ ಜೊತೆ ಸಮಯನ ಕಳಿಬೇಕಾಗಿರ್ತಕ್ಕಂಥದ್ದಾಗಲಿ ಸಾಕಷ್ಟು ಇರ್ತವೆ. ಆದರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 1-2 ವಾರಕ್ಕೇ ಕುಸಿದು ಕೂತ್ಕೊಂಡು ಬಿಡ್ತಾರೆ. ಅಯ್ಯೋ ನಾನು ಬಿಸ್ನೆಸ್ ಲಾಸ್ ಆಗೋಗ್ತಾ ಇದೆಯೇ, ಅಯ್ಯೋ ನಾನು ಬಿದ್ದೋಗ್ತಾ ಇದ್ದೀನಿ, ಅಯ್ಯೋ ನಾನು ಬದುಕಿಂಗ್ ಆಗೋಯ್ತೆ, ಅಯ್ಯೋ ನಾನು ಬದುಕಂಗೆ ಆಗೋಯ್ತೆ ಅಂತ ಹೇಳಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನು ಹೇಳ್ತೀನಿ. ದಯವಿಟ್ಟು ಏನೇ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ರೂ ಕೂಡ ಮಿನಿಮಮ್ ನೀವು ಆ ಒಂದು ಕೆಲಸದಲ್ಲಿ 1 ವರ್ಷ ಪಳಗಲೇಬೇಕು. 1 ವರ್ಷ ಪಳಗದಾಗ ಮಾತ್ರ ಆಗಲೂ ಕೂಡ
ನೀವೆಲ್ಲಾದರೂ ಲಾಸ್ ಅನ್ನೋದನ್ನು ಅನುಭವಿಸ್ತಾ ಇದ್ದರೆ ಆಗ ಅದನ್ನು ತಾವು ಬಹಳಷ್ಟು ಇನ್ನಷ್ಟು ಮತ್ತಷ್ಟು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಪ್ರಾರಂಭದ ಹಂತದಲ್ಲಿ ತಾವು ಲಾಸನ್ನು ಕಂಡುಕೊಳ್ತಾ ಇದ್ದೀರಿ ಅಂದರೆ ಆಗ ತಮ್ಮ ಗಮನ ಯಾವ ಕಡೆ ಇರಬೇಕು ಅಂದರೆ ತಾವು ಏನಕ್ಕೆ ಲಾಸನ್ನು ಅನುಭವಿಸ್ತಾ ಇದ್ದೀರಿ ಎಂಬತಕ್ಕಂಥದ್ರ ಕುರಿತಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಡೀತಾ ಬರ್ತವೆ. ತಾವೂ ಕೂಡ ಬದಲಾಯಿಸ್ಕೊಳ್ಬೇಕಾಗಿರುತ್ತೆ. ಅಂತಹ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಬದಲಾಯಿಸ್ಕೊಳ್ತಾ ಹೋದರೆ ಅದೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಆ ಲಾಸ್ ಎಂಬತಕ್ಕಂಥದ್ದೇನಿದೆ ಅದನ್ನು ಸೈಡಿಗೆ ತಳ್ತಾ ಇರ್ಬೋದು. ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಎಸತಿ ಹೇಳಿಲ್ಲ, ಸೋಲೆ ಗೆಲುವಿನ ಮೊದಲನೇ ಮೆಟ್ಟಲು ಅಂತೇಳಿ ಅಲ್ವಾ? ಸೋಲೆ ಗೆಲುವಿನ ಮೊದಲನೇ ಮೆಟ್ಟಿಲು, ಹತ್ತಲೇಬೇಕು ನಾವು ಅದನ್ನು. ಜೀವನದಲ್ಲಿ ಬರೀ ನಾವು ಗೆಲ್ತಾನೆ ಹೋದರೆ ಜೀವನದಲ್ಲಿರ್ತಕ್ಕಂಥ ಸ್ವಾರಸ್ಯಕತೆನೇ ಕಳ್ಕೊಂಡ್ಬಿಡ್ತೀವಿ ನಾವು. ಗೆಲ್ತಾನೆ ಇರ್ತೀನಿ, ಗೆಲ್ಲದೆ ಆಯ್ತು ತಾನೆ ಬಿಡಪ್ಪ ಅಂದ್ಬಿಟ್ಟು ನಾವು ಕೆಲಸ ಮಾಡೋದೇ ಬಿಟ್ಬಿಡ್ತೀವಿ. ನಮ್ಮ ಮನುಷ್ಯನ ಮನಸ್ಥಿತಿ ಹೇಗೆ ಅಂದರೆ ಯಾವುದು ನಮಗೆ ಬಹಳ ಈಸಿಯಾಗಿ ಸಿಗುತ್ತೋ ಅದರ ಮೇಲೆ ನಾವು ಆಸಕ್ತಿಯನ್ನು ಕೂಡ ತೋರಿಸೋದಿಲ್ಲ, ಅದರ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಳ್ಳೋದಿಲ್ಲ, ಅದರ ರುಚಿಯನ್ನಂತೂ ನಾವು ಅನುಭವಿಸೋದೇ ಇಲ್ಲ. ಯಾವುದು ಭಗವಂತ ನೋವು ಕೊಟ್ಟು 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 ಕೊಟ್ಟೂ ಕೂಡ ಒಂದು ದಿವಸಕ್ಕೆ ಸುಖ ಕೊಡ್ತಾನೆ, ಆ ಸುಖವನ್ನು ಅನುಭವಿಸ್ತೀವಲ್ಲ ಆಗ ಆಗ್ತಕ್ಕಂಥ ಆನಂದ, ಆ ಕಣ್ಣುಗಳಲ್ಲಿ ತುಂಬಿರ್ತಕ್ಕಂಥ ಬಾಷ್ಪ ಪ್ರತಿಯೊಂದೂ ಕೂಡ ಅದು ನಿಜಕ್ಕೂ ಸಂಪೂರ್ಣ ಅರ್ಥಗರ್ಭಿತ ಮತ್ತು ಆ ಕ್ಷಣದ ಖುಷಿಯ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ನಾವು ಪಡ್ಕೊಳ್ಬೋದು. ಅದಕ್ಕೋಸ್ಕರ ಭಗವಂತ ಎಷ್ಟು ವಿಶೇಷವಾಗಿ ಒಂದು ವಿಚಾರವನ್ನು ನಮಗೆ ಅರ್ಥ ಮಾಡ್ಕೊಳ್ಳಿ ಎಂಬತಕ್ಕಂಥದ್ದನ್ನು ತಿಳಿಸಿದ್ದಾನೆ ಅಂದರೆ ಭಗವಂತ ಯಾರಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ಕೆಟ್ಟದ್ದು ಬಯಸೋದೇ ಇಲ್ವಂತೆ. ಯಾರು ಭಗವಂತನ ಮೇಲೆ ಅಪಾರವಾದ ನಂಬಿಕೆಯನ್ನು ಇಡ್ತಾರೋ ಭಗವಂತ ಅವರಿಗೆ ಪರೀಕ್ಷೆಯನ್ನು ಮಾಡ್ತಾನಂತೆ, ಜೀವನದಲ್ಲಿ ಬರೀ ಪರೀಕ್ಷೆಯನ್ನೇ ಕೊಡ್ತಾರಂತೆ. ಯಾರು ಭಗವಂತನಿಗೆ ನಂಬಿಕೆಯನ್ನು ಇಡೋದಿಲ್ಲೋ, ಭಗವಂತನನ್ನು ಅಪನಂಬಿಕೆಯಿಂದ ನೋಡ್ತಾರೋ, ಬೇರೆಯ ದೃಷ್ಟಿಯಿಂದ ನೋಡ್ತಾರೋ, ಭಗವಂತನೇ ಇಲ್ಲ ಎಂಬತಕ್ಕಂಥವ್ರಿಗೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಆದರೆ ಒಂದಲ್ಲ ಒಂದು ದಿವಸ ಕರ್ಕೊಂಡು ಕೈ ಬಿಟ್ಬಿಡ್ತಾನೆ ಭಗವಂತ. ಯಾರು ಭಗವಂತನನ್ನು ನಂಬ್ತಾರೋ ಅವ್ರಿಗೇನು ಮಾಡ್ತಾನಂದರೆ ಪ್ರಾರಂಭದ ಹಂತದಲ್ಲಿ ನಾಳೆ ದಿವಸ ಕೊಟ್ಟಾಗ ಅದನ್ನು ಯಾವ ರೀತಿ ಅನುಭವಿಸ್ಬೇಕು, ಕೊಟ್ಟಿರ್ತಕ್ಕಂಥದನ್ನು ಒಂದು ವೇಳೆ ಕಳ್ಕೊಂಡಾಗ ಕಿತ್ಕೊಂಡಾಗ ಆ ನೋವನ್ನು ಯಾವ ರೀತಿ ಇವರು ಭರಿಸ್ಬೋದು ಎಂಬತಕ್ಕಂಥ ಶಕ್ತಿಯನ್ನು ಪ್ರಾರಂಭದ ಹಂತದಲ್ಲಿ ತುಂಬುತ್ತಾನಂತೆ ಭಗವಂತ. ಅದೇ ಪರೀಕ್ಷೆಗಳು. ಆ ನೋವು ಕೊಟ್ಟು 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 ಒಂದಷ್ಟು ಪರೀಕ್ಷೆಗಳನ್ನು ನಾವು ಮುಗಿಸಿದ್ದಾದ ಮೇಲೆ ಕೊನೆಗೆ ಭಗವಂತ ನಮಗೊಂದು ವಿಶೇಷವಾದ ಅವಕಾಶ ಕೊಡ್ತಾನೆ. ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಕ್ಷಣಕ್ಕೆ, ಸೂಕ್ತ ಸಮಯಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ. ಆ ಉಪಯೋಗಿಸ್ಕೊಳ್ಬೇಕಂದ್ರೆ ನಮಗೊಂದಷ್ಟು ಜ್ಞಾನಶಕ್ತಿ, ಬುದ್ಧಿಶಕ್ತಿ ಬೇಕಲ್ವಾ? ಅದೇ ಈ ಪರೀಕ್ಷೆ. ಈ ಪರೀಕ್ಷೆ ಅದೆಲ್ಲ ಜ್ಞಾನವನ್ನು ಕೂಡ ನಾವು ಸಂಪಾದನೆಯನ್ನು ಮಾಡ್ಕೊಳ್ತೀವಿ. ಭಗವಂತ ಕೊಟ್ಟಾಗ ಅದನ್ನು ಸೂಕ್ತ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀವಿ. ಈಗ ನಾವೇನು ಮಾಡ್ತೀವಿ? ಯಾರು ಭಗವಂತನ ಮೇಲೆ ನಂಬಿಕೆಯನ್ನು ಇಡೋದಿಲ್ವೋ, ಭಗವಂತ ಇದ್ದಾನೆ, ಇದ್ದಾನೆ ಬಿಡು, ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿ ಬೇರೆ ಧರ್ಮದಲ್ಲಿ ಅನ್ಯ ಮಾರ್ಗಗಳಲ್ಲಿ ತುಳಿದು ಮುಂದೆ ಬರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಭಗವಂತ ಅಷ್ಟೈಶ್ವರ್ಯಗಳನ್ನು ಕೊಡ್ತಾನೆ. ಆದರೆ ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಅವ್ರ ಕೈಲಿ ಇರೋದಿಲ್ಲ. ಆ ಕ್ಷಣ ಏನಿರುತ್ತೆ ಅದನ್ನು ಅನುಭವಿಸ್ತಾರೆ. ನಾಳೆ ದಿವಸ ತಾವು ಗಮನಿಸ್ಬೋದು, ಎಲ್ಲೋ ಒಂದು ಕಡೆ ಎಲ್ಲವನ್ನೂ ಕೂಡ ಕೈ ಮೀರಿ ಕೈ ಬಿಟ್ಟು ಕೂತ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಹೇಳೋದು, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಮೇಲೆ ಒಂದು ನಂಬಿಕೆಯನ್ನು ಇಡಿ. ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿ ಲೋಪದೋಷ ಬೇಡ, ಆಲಸ್ಯತನ ಬೇಡ. ನಿಮ್ಮ ಕೆಲಸದ ಮೇಲೆ ನಿಗಾ ಇರಲಿ. ಭಗವಂತನ ಫಲಾಫಲ ಸಂಪೂರ್ಣವಾಗಿ ಅವನು ಕೊಟ್ಟೇ ಕೊಡ್ತಾನೆ. ಫಲಾಫಲ ಅವನಿಗೆ ಬಿಟ್ಟು ಬಿಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಬಹಳ ವಿಶೇಷವಾಗಿ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತಿಳ್ಕೊಂಡು ಬಂದ್ವಿ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಮಂಗಳವಾರ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ತಿಳ್ಕೊಳ್ಳಿಕ್ಕೆ. ಹಾಗಿದ್ರೆ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇನ್ನೇನಕ್ಕೆ ತಡ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯುತಾಕ್ಷೀಂ
ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾ ಸಾ ಪದ್ಮಾಸನಸ್ಥಾ ವಿಫಲಘಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಓಂ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವಿಷ್ಣವ್ಯೇ ನಮಃ ಓಂ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಓಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಲಲಿತಾಂ ಬಾಲಾತ್ರಿಪುರಸುಂದರಿ ಶ್ರೀಂ ಚಕ್ರೇಶ್ವರಿ ಬಾಲಾಂಬಿಕಾಯೇ ನಮೋ ನಮಃ ದುರ್ಗಾಯ ನಮಃ ಕಾತ್ಯಾಯಿನೇ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನ ಸಂಪನ್ನೇ ನಮಃ ಭುವನೇಶ್ವರಿ ನಮಃ ಲಲಿತಾಯ ನಮಃ ರಾಜರಾಜೇಶ್ವರಿ ನಮಃ ಶ್ರೀಮತಿ ನಮಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಜಾತವೇದಸನ್ಯಾದಿ ಮಹಾಶಕ್ತಿರದೇವತಾಭ್ಯೋ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀಂ ಅಂಬಾಯ ನಮಃ ಲಲಿತಾಂಬಾಯ ನಮಃ ದುರ್ಗಾಂಬಾಯ ನಮಃ ಕಾತ್ಯಾಯಿನೇ ನಮಃ ಮಹಾಲಕ್ಷ್ಮೀ ನಮಃ ಶ್ರೀಂ ಸಂತಾನಲಕ್ಷ್ಮೀ ನಮಃ ಐಶ್ವರ್ಯಲಕ್ಷ್ಮೀ ನಮಃ ಅಭಯಲಕ್ಷ್ಮೀ ನಮಃ ಧೈರ್ಯಲಕ್ಷ್ಮೀ ನಮಃ ಸಿದ್ಧಿಲಕ್ಷ್ಮೀ ನಮಃ ಮೋಕ್ಷಲಕ್ಷ್ಮೀ ನಮಃ ಗಜಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರಂಭಿಕದಲ್ಲಿ ಸಂತಾನ ಲಕ್ಷ್ಮಿಯನ್ನಾಗಿ ಪ್ರಾರಂಭಿಕವಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. ಇದರ ಹಿಂದೆ ಒಂದು ಕಾರಣ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂತಾನ ಎಂಬತಕ್ಕಂಥದ್ದು ಒಂದಷ್ಟು ಪ್ರತಿಯೊಂದು ವಾಸ್ತುಗುರದಲ್ಲಿ ನೂತನವಾಗಿ ಮದುವೆ ಆಗುವಂತಹ, ಮದುವೆಯಾಗಿ 1 ವರ್ಷ 2 ವರ್ಷ 3 ವರ್ಷಗಳು ಉರುಳಿದ್ರೂ ಸಂತಾನ ಆಗೋದು ಬಹಳ ವಿಳಂಬ ಆಗೋಗ್ತಾ ಇದೆ. ಏನಿದು ಪ್ರಾರಂಭ ಹಂತದಲ್ಲೇ ಈ ತರಹ ದಿನಕ್ಕೆ ನಮಗೆ ಬರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬರುವಂಥ ಕಾಗದಗಳಲ್ಲಿ ಕನಿಷ್ಠ ಪಕ್ಷ ಜಾಸ್ತಿ ನಮಗೆ ಉತ್ತರ ಅಂದರೆ ಎಲ್ಲ ಪ್ರಶ್ನೆಗಳನ್ನು ಎಲ್ಲ ಕಾಗದಗಳನ್ನು ಕೂಡೀಕರಿಸಿದ್ರೆ ಅದರಲ್ಲಿರುವ ಸಮಸ್ಯೆಗಳನ್ನು ನಾವು ಗುರುತಿಸ್ತಾ ನೋಡ್ತಾ ಹೊರಟ್ರೆ ಸಂತಾನ ಎಂಬತಕ್ಕಂಥದ್ದು ಸಂತಾನ ಇಲ್ಲ ಎಂಬತಕ್ಕಂಥದ್ರ ಧ್ವನಿಯೇ ಸಾಕಷ್ಟು ಆಗ್ತಾ ಇದೆ. ಇದು ಯಾತಕ್ಕಾಗಿ? ಇದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಂತಾನ ಇಲ್ಲ, ಮಕ್ಕಳಾಗ್ತಾ ಇಲ್ಲ. ಹಾಗೂ ಮಕ್ಕಳಾದರೆ ಆಗುವಂಥ ಗರ್ಭ ನಿಂತರೆ 2 ತಿಂಗಳು 3 ತಿಂಗಳು ಗರ್ಭ ಚೆದರುವಂಥದ್ದು. 2 ತಿಂಗಳು 3 ತಿಂಗಳು ಗರ್ಭ ನಿಂತು ಹೋಗ್ಬಿಟ್ರೆ ಅದಾದ ಮೇಲೆ ಗರ್ಭ ನಿಂತೇ ಇಲ್ಲ. 2 ವರ್ಷ ಆಯಿತು, 3 ವರ್ಷ ಆಯಿತು. ನಾವೀಗಾಗಲೇ ಮೆಡಿಕಲ್ ನೋಡಿಸಿದ್ದೀವಿ, 1 ಅಲ್ಲ 3 ಬಾರಿ IVF ತನಕ ಹೊರಟೋಗಿದ್ದೀವಿ. ಏನು ಮಾಡಿದ್ರೂ ಗರ್ಭ ನಿಲ್ತಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಂತಾನದ ಸಮಸ್ಯೆ ಈಗ ಸಾಕಷ್ಟು ಆಗ್ತಾ ಇದೆ. ಅದಕ್ಕಾಗಿ ಸಂತಾನ ಮಹಾಲಕ್ಷ್ಮಿ ಎಲ್ಲರನ್ನೂ ಕರುಣಿಸಬೇಕಾಗಿದೆ. ಆ ತಾಯಿಯ ಕೃಪಾಶೀರ್ವಾದ ಪ್ರತಿಯೊಂದು ವಾಸ್ತುಗೃಹಗಳ ಮೇಲೂ ಬೇಕಾಗಿದೆ. ಮೊದಲು ನಮ್ಮಲ್ಲಿ ಹೆಣ್ಣು ಗಂಡು, ಈ ಹೆಣ್ಣು ಅಥವಾ ಗಂಡು ಇದನ್ನು ತಿಳ್ಕೊಳ್ಳುವಂತಹ ಪ್ರಕ್ರಿಯೆಗೆ ಮುಂದಾಗ್ತಿದ್ದೀವಲ್ಲ, ಇದನ್ನು ಫಸ್ಟು ನಾವು ಬಿಡಲೇಬೇಕು. ನಾವು ಆ ಒಂದು ಕಾಯಕವನ್ನು ಬಿಡ್ದಿದ್ರೆ ಇದೊಂದು ದೊಡ್ಡ ಶಾಪ ಆಗಿಬಿಡುತ್ತೆ. ಕೊನೆಗೆ ನಾಳೆ ದಿವಸ ಸೃಷ್ಟಿಯಲ್ಲಿ ಒಂದು ದೊಡ್ಡ ಶಾಪವಾಗಿ ಪರಿಗಣಿಸ್ತಕ್ಕಂಥದ್ದು ಈ ಸ್ಕ್ಯಾನಿಂಗ್ ರಿಪೋರ್ಟ್. ಪ್ರತಿಯೊಬ್ಬರ ಮನೆಗಳಲ್ಲೂ ಇತ್ತೀಚೆಗೆ ನಡೆಸ್ತಾ ಇರತಕ್ಕಂಥದ್ದು, ಗರ್ಭ ನಿಂತಿದೆ ಅಂತ ಗೊತ್ತಾದ ತಕ್ಷಣ ಹೋಗಿ ಹೇಗಾದರೂ ಮಾಡಿ ಮೆಡಿಕಲ್ ಅಡ್ಜಸ್ಟ್ ಮಾಡ್ಕೊಂಡು ಒಂದಷ್ಟು ದುಡ್ಡು ಕಾಸು ಕೊಟ್ಟು ಅಥವಾ ಇನ್ನೇನೋ ರೆಕಮೆಂಡ್ ಮಾಡಿಸಿ ಗರ್ಭದಲ್ಲಿ ಯಾವ ಮಗು ಅಂತ ತಿಳ್ಕೊಳ್ಳೋದು. ತಿಳ್ಕೊಂಡ ತಕ್ಷಣ ಅಪ್ಪಿತಪ್ಪಿ ಏನಾದರೂ ಹೆಣ್ಣು ಅಂತ ಗೊತ್ತಾದರೆ ಅದನ್ನು ಭ್ರೂಣ ಹತ್ಯೆ ಅದನ್ನು ತೆಗೆಸ್ಬಿಡ್ತಕ್ಕಂಥದ್ದು. ಇವತ್ತು ಹೆಣ್ಣು ಅಂದರೆ ಎಲ್ಲರ ಮನೆಗಳಲ್ಲೂ ಸಹಿತ ಅದನ್ನು ಮೂಗು ಮುರಿತಾ ಹೆಣ್ಣಿನ ಸಂತಾನವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಕಾಯಕಕ್ಕೆ ಎಲ್ಲರೂ ಮುಂದಾಗ್ಬಿಟ್ರೆ ಮುಂದೆ ನಿಮ್ಮ ಮನೆಗೆ ಒಂದು ಗಂಡಿಗೆ ಒಂದು ಹೆಣ್ಣು ಬರೋದೇ ಹೇಗೆ? ಎಲ್ಲಿ ಸಿಗಬೇಕು ಹೆಣ್ಮಕ್ಕಳು? ಸೃಷ್ಟಿ ಸ್ಥಿತಿ ಲಯ, ಈ ಸೃಷ್ಟಿನಲ್ಲಿ ಭಗವಂತ ಎಲ್ಲವನ್ನೂ ತೂಕ ಹಾಕಿ ಕಳಿಸ್ತಾನೆ. ಯಾವ್ಯಾವ ಪ್ರಮಾಣ ಎಷ್ಟೆಷ್ಟಿರಬೇಕು, ಏನೇನಿರಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು, ಜನಸಂಖ್ಯೆ ಏನು, ಹೆಣ್ಣಿನ ಸಂಖ್ಯೆ ಎಷ್ಟಿರಬೇಕು, ಗಂಡಿನ ಸಂಖ್ಯೆ ಏನಿರಬೇಕು, ಎಲ್ಲವನ್ನೂ ಸಿದ್ಧ ಆತನ ನಿರ್ಣಯದಂತೆ ನಡೆಯುತ್ತೆ. ಅದರ ಜೊತೆಗೆ ನಮಗೆ ಬುದ್ಧಿ ಕೊಟ್ಟಿದ್ದಾನಲ್ಲ, ನಮ್ಮ ಬುದ್ಧಿ ಚೈತನ್ಯದಲ್ಲಿ ಇಂತಹ ಒಂದು ಮಹಾಪರಾಧವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಕಡೆಯಿಂದಲೂ ಭಾಳ ಸ್ಟ್ರಿಕ್ಟಾಗಿ ಆರ್ಡರ್ಸ್ ಇದೆ. ಏನು ಮಾಡಿದ್ರು ಆ ನೀಚ ಬುದ್ಧಿ ಮಾತ್ರ ಬಿಡದಿರ ನಾವೆಲ್ಲರೂ ಸಹಿತ ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. 2 ಹೆಣ್ಣು ಮಕ್ಕಳಾಗಿ 3ನೇದು ಗಂಡ ಆಯ್ತಾ ಸಂತೋಷ, ಇನ್ನು ಮೊದಲನೇದೇ ಒಂದು ಹೆಣ್ಣಾಗ್ಬಿಟ್ರೆ ಅದು ಅನಿಷ್ಟ. ಕೆಲವೊಬ್ಬರ ಮನೆಯಲ್ಲಿ ಅವ್ರ ಮುಖ ಮಾಡತಕ್ಕಂಥ ರೀತಿ ನೋಡ್ಬೇಕು ನೀವು. ಅಪ್ಪಿತಪ್ಪಿ ಹೆಣ್ಣು ಸಂತಾನ ಆಗಿಬಿಟ್ರೆ ಆ ಮನೇಲಿರ್ತಕ್ಕಂಥ ಅತ್ತೆನೋ ನಾದನೀರೋ ಗಂಡ ಹೇಗೆ ಬೇಕಾರೋ ಒಪ್ಕೊಳ್ತಾನೆ. ಗಂಡ ನಿಜಕ್ಕೂ ಹೇಳಬೇಕಂದ್ರೆ ಆ ಮಗುವಿನ ತಂದೆ ಅದನ್ನು ಹೇಗಿದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ಅದು ಬೇಕು ಅಂತಾನೆ, ಅಪೇಕ್ಷೆ ಪಡ್ತಾನೆ.
ಆದರೆ ಆತನ ತಲೆಗೆ ಎಷ್ಟು ಬೇಕೋ ಅಷ್ಟು ವಿಷ ಬೀಜವನ್ನು ತುಂಬುತ್ತಾರೆ. ಮೊದಲು ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು, ಅತ್ತೆ ಮಾವ, ಮನೆಗೊಂದು ಹೆಣ್ಣಾದ ತಕ್ಷಣ ಆ ಸೊಸೆನೂ ಸಹಿತ ನೀನು ಮನೆಗೆ ಬರಬೇಡ, ನೀನು ಹೊಟ್ಟೆಯಲ್ಲಿ ಒಂದು ಗಂಡ ಸಂತಾನ ಆಗೋದೇ ಇಲ್ಲ ಅಂತ ಹೇಳಿ ಅವ್ರನ್ನ ಸಂಪೂರ್ಣವಾಗಿ ದೂರ ಮಾಡ್ತಕ್ಕಂಥದ್ದು ಇನ್ನೂ ಒಂದಷ್ಟು ಜನ ಮನೆಗಳಲ್ಲಿದೆ. ಮನೆಯಲ್ಲಿ ಯಾಕೆ ಹಿರಿಯರು ಇಂಥ ತಪ್ಪನ್ನು ಮಾಡ್ತಿದ್ದೀರೋ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ನೀವು ಹಿರಿಯರಾಗಬೇಕಾದ್ರೆ, ನಿಮ್ಮ ಗರ್ಭದಲ್ಲಿ ಒಂದು ಸಂತಾನ ಆಗಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ನಿಮ್ಮ ಮಡದಿ ಇದ್ದಾಳೆ, ಅಥವಾ ನೀವು ಇನ್ನೊಬ್ಬರ ಮನೆಯಿಂದ ಹೆಣ್ಣುಮಗಳಾಗಿ ಮನೆಗೆ ಬಂದು ಸೊಸೆಯಾಗಿ ಬಂದಿರ್ತೀರಿ. ಅದಾದ ನಂತರ ನಿಮ್ಮ ಗರ್ಭದಲ್ಲಿ ಒಂದು ಗಂಡು ಸಂತಾನ ಆಗಿರುತ್ತೆ, ಆಗ ನೀವು ಸೊಸೆನೇ ತರ್ತೀರಿ. ನಿಮ್ಮ ಮಗನಿಗೆ ಮದುವೆ ಮಾಡಲಿಕ್ಕೆ ಒಂದು ಒಳ್ಳೆ ಹೆಣ್ಣು ಬೇಕು, ನಿಮ್ಮ ಮಗನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗು ಆಗಬಾರ್ದು. ಎಂತಹ ನೀಚ ಬುದ್ಧಿಯಪ್ಪ ಇದು. ನಿಮ್ಮ ಮಗನಿಗೆ ಮಾತ್ರ ಸೊಸೆ ಬೇಕು, ಅಂದರೆ ಹೆಂಡತಿ ಬೇಕು, ನಿಮ್ಮನೆಗೆ ಒಳ್ಳೆ ಸೊಸೆ ಬೇಕು, ಜ್ಞಾನವಂತೆ ಬೇಕು, ರೂಪವಂತೆ ಬೇಕು, ಲಾವಣ್ಯ ಇರಬೇಕು, ಅವಳಲ್ಲಿ ಅಧಿಕವಾದಂಥ ಸ್ಥಿತಿಗತಿಗಳಿರಬೇಕು, ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ಬೇಕಾದಷ್ಟು ಆಸ್ತಿನೂ ತೊಗೊಂಡು ಬರಬೇಕು. ಆದರೆ ನಿಮ್ಮ ಮನೆಯಲ್ಲಿ ಮಾತ್ರ ಒಂದು ಹೆಣ್ಣು ಸಂತಾನ ಆಗಬಾರ್ದು. ಅಪ್ಪಿ ತಪ್ಪಿ ನಿಮ್ಮ ಸೊಸೆಗೆ ಒಂದು ಹೆಣ್ಣು ಮಗು ಆಗೋಯ್ತು ಅಂದರೆ ಅವ್ರನ್ನ ಭಾಳ ನಿಕೃಷ್ಟವಾಗಿ ಕಾಣತಕ್ಕಂಥದ್ದು. ಇಂತಹ ನೀಚ ಬುದ್ಧಿಗೆ ನೀವು ಮುಂದಾದರೆ ಅಲ್ಲಿಗೆ ನೀವೊಂದು ಹೆಣ್ಣು ಅನ್ನೋದನ್ನು ಮರೆತು ನೀವು ಈ ಕೆಲಸ ಮಾಡ್ತಿದ್ದೀರಾ? ಯೋಚನೆ ಮಾಡಿ. ನಾಳೆ ನಿಮ್ಮ ಮಗನಿಗೆ ಒಂದು ಗಂಡು ಮಗು ಆಗಿದೆ, ಆ ಗಂಡು ಮಗು ನಾಳೆ ಒಂದು ಹೆಣ್ಣನ್ನು ತರಬೇಕು. ನೀವು ತಗೊಂಡಂಥ ತೀರ್ಮಾನ, ನಿಮಗೆ ಮಾತ್ರ ಒಂದು ತೀರ್ಮಾನ, ಪಕ್ಕದ ಮನೆಗೆ ಒಂದು ತೀರ್ಮಾನವಾ? ನೀವು ತಗೊಂಡಂಥ ತೀರ್ಮಾನ ಪಕ್ಕದ ಮನೆಯವರು ತಗೊಂಡು, ಆ ಮನೆಯಿಂದ ಇನ್ನೊಂದು ಮನೆಯವರು ತಗೊಂಡು, ಎಲ್ಲ ಕಡೆ ಬರೀ ಗಂಡು ಸಂತಾನ ಆಗಿ ಹೆಣ್ಣೇ ಇಲ್ಲ ಅಂದರೆ ಏನಾಗಬೇಕು ಅದು ಕತೆ? ಒಂದಿಷ್ಟು ಆಲೋಚನೆ ಮಾಡಿ. ಆದರೆ ಈಗ ಪ್ರಸ್ತುತ ವಾತಾವರಣ ಹಾಗೇ ನಡೀತಾ ಇದೆ. ನಿಂದನೆ ಮಾಡೋದು ತಪ್ಪಿಲ್ಲ, ದೂಷಿಸ್ತಕ್ಕಂಥ ತಪ್ಪಿಲ್ಲ, ಎಲ್ಲವೂ ಹಾಗೇ ವೃದ್ಧಿಸ್ತಾ ಇದೆ. ಆದರೆ ಹೆಣ್ಣಿನ ಸಂತತಿ ತುಂಬ ಇಳಿಮುಖ್ಯದಲ್ಲಿದೆ. ಇವತ್ತು ಡೆಲಿವರಿ ಆಗ್ತಾ ಇರತಕ್ಕಂತಹ ಕೇಸುಗಳು ನೋಡಿದ್ರೆ 100ಕ್ಕೆ 60% ಅಂದರೆ 60-70% ಬರೀ ಗಂಡು ಮಕ್ಕಳೇ ಇದೆ. ಒಂದು 40% ಅಥವಾ 30% ಅಷ್ಟು ಹೆಣ್ಣಿನ ಸಂತತಿ ಆಗ್ತಾ ಇದೆ. ಕೆಲವೊಬ್ಬರು ಪುಣ್ಯಾತಮರಿದ್ದಾರೆ, ನಮ್ಮ ಮನೆಗೆ ಒಂದು ಹೆಣ್ಣು ಬೇಕು, ನಮ್ಮ ವಂಶವನ್ನು ಉದ್ಧಾರ ಮಾಡೋಕ್ಕೆ ಹೆಣ್ಣು ಬೇಕು, ಅಥವಾ ನಮಗೆ ಒಂದು ಮೋಕ್ಷವನ್ನು ಕೊಡಲಿಕ್ಕೆ ಹೆಣ್ಣು ಬೇಕು. ನಿಜಕ್ಕೂ ಹೇಳ್ತೇನೆ, ನಿಮ್ಮ ಇಡೀ ಕುಟುಂಬಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ಯಾರು ಅಕಾಲ ಮೃತ್ಯುವಾಗಿದ್ದಾರೆ, ಯಾರು ಮೃತ್ಯುಕೋಪದಲ್ಲಿದ್ದಾರೆ, ಅಥವಾ ಯಾರು ಅಕಾಲ ಮೃತ್ಯುವಾಗಿಯೋ ಅವರು ಎಲ್ಲೂ ಸಹಿತ ಸ್ವರ್ಗಸ್ಥರಾಗದಿರ ಎಲ್ಲೋ ಗಿಡ ಮರಗಳಲ್ಲಿ, ಆ ಮೂಲೆಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಅಥವಾ ಗಿಡ ಮರಗಳಲ್ಲಿ, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟುಕೊಂಡು ಆತ್ಮವಾಗಿ ಎಲ್ಲೋ ಒಂದು ಕಡೆ ಮೇಲೆ ಅಲಿತಿರ್ತಕ್ಕಂಥ ಆತ್ಮಗಳಿಗೆ ಮೋಕ್ಷ ಸಿಗದಲ್ಲಿ ನಿಮ್ಮ ಮನೆಗೆ ಒಂದು ಹೆಣ್ಣು ಮಗಳಾದಾಗ, ಆ ಹೆಣ್ಣು ಮಗಳನ್ನು ನೀವು ಕನ್ಯಾದಾನ ಮಾಡಿದಾಗ ಮಾತ್ರ ನಿಮ್ಮ 7 ತಲೆಮಾರಿಗೂ ಮೋಕ್ಷ ಸಿಗ್ತಕ್ಕಂಥದ್ದು. ಒಂದು ಕುಟುಂಬ ಸಮೃದ್ಧಿ ಥರ ಇರಬೇಕಾದ್ರೆ, ಒಂದು ಕುಟುಂಬ ಹಸನ್ಮುಖಿ ಆಗಿರಬೇಕಾದ್ರೆ, ಒಂದು ಕುಟುಂಬದಲ್ಲಿ ಎಲ್ಲವೂ ಸಹಿತ ಸುಭಿಕ್ಷಿತರ ಇದೆ ಅಂದರೆ ನಿಮ್ಮ ಮನೆಗೆ ಒಂದು ಹೆಣ್ಣು ಜನನ ಆಗಬೇಕು. ಆ ಹೆಣ್ಣನ್ನು ನೀವು ಮತ್ತೊಬ್ಬರ ಮನೆಗೆ ಮದುವೆ ಮಾಡಿಕೊಡ್ಬೇಕು. ಆ ಮದುವೆ ಟೈಮ್ನಲ್ಲಿ ದಾರೆ ಒಯ್ದು ಕೊಡಬೇಕು. ಆ ಕನ್ಯಾದಾನದ ಫಲ ನಿಮಗೆ ಸಿಕ್ಕಿದ್ರೆ ಮಾತ್ರ 7 ಜನ್ಮದ ಆ ಹಿಂದಿರ್ತಕ್ಕಂಥ ಎಲ್ಲರಿಗೂ ಸಹಿತ ಮೋಕ್ಷ ಸಿಗ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡಿಕೊಂಡು ಹೆಣ್ಣಿನ ಸಂತತಿನ ನೀವು ನಿರಾಕರಿಸಬೇಡಿ, ಅಥವಾ ಅದನ್ನು ದೂಷಣೆ ಮಾಡಬೇಡಿ, ಅಥವಾ ಅದರ ಬಗ್ಗೆ ನಿರ್ಲಕ್ಷ್ಯವು ಮಾತಾಡಿ ಆ ನಾಲಿಗೆ ಮೇಲೆ ಆ ಪಾಪವನ್ನು ಅಂಟಿಸ್ಕೊಳ್ಬೇಡಿ. ಒಳ್ಳೆಯದಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಹೆಣ್ಣು ಮಕ್ಕಳ ಸಂತಾನದ ಕುರಿತಾಗಿ, ಹೆಣ್ಣು ಮಗು ಅಂತ ಗೊತ್ತಾಗಿದ ತಕ್ಷಣ ಆ ಒಂದು ಭ್ರೂಣ ಹತ್ಯೆಯನ್ನು ಮಾಡತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಮನನ್ನು ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಅದು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ದಿವಸ ರಾಜ್ಯದಲ್ಲಿ, ದೇಶದಲ್ಲಿ ಹಲವಾರು ಕಡೆ ಇದೊಂದು ಶೋಷಣೆ ನಿರಂತರವಾಗಿ ನಡೀತಾನೆ ಇದೆ. ಇದನ್ನು ತಿಳಿಸ್ಕೊಡೋದ್ರ ಜೊತೆ ಇವತ್ತಿನ ದಿನ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರೋದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಶ್ರೀಂ ಸ್ವರ್ಣಗೌರೀ ನಮಃ. ಓಂ ಮಹಾಗೌರೀ ನಮಃ. ಮಹಾಲಕ್ಷ್ಮೀ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಗ್ರಾಮಿಣೀ ನಮಃ. ಗಣಾಧ್ಯಕ್ಷಾಯ ನಮಃ.
ಗಣಸ್ವರೂಪೇ ನಮಃ ಗಣಾಗಣವಲ್ಲಭಾಯ ನಮಃ ಗಣೇಶ್ವರಣ್ಯೇ ನಮೋ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ. ಅಧಿಕ ಶ್ರಾವಣ ಮಾಸ ಅದರೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶುಕ್ಲ ಪಕ್ಷದ ಹುಣ್ಣಿಮೆ ಅಂದು, ಅಂದರೆ ಈ ದಿನ ಹುಣ್ಣಿಮೆ 1/8/2023, 1/8/2023 ಮಂಗಳವಾರ ಹುಣ್ಣಿಮೆ. ಇವತ್ತು ಉತ್ತರಾಷಾಢ ನಕ್ಷತ್ರ. ಇವತ್ತು ಮಂಗಳವಾರ ಆದ್ದರಿಂದ ಈ ಹುಣ್ಣಿಮೆಯ ಈ ಶುಭ ದಿನ ಇವತ್ತು ಸಂಧ್ಯಾಕಾಲ ಯಥಾಪ್ರಕಾರವಾಗಿ ಆಶ್ರಮದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ಜೊತೆಗೆ ಸುದರ್ಶನ ಯಜ್ಞವನ್ನು ಹಾಗೂ ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀ ಸುದರ್ಶನ ಹಾಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಡೆಸಬೇಕು. ಅದು ಪ್ರತಿ ಹುಣ್ಣಿಮೆ ನಡೆಯುವಂಥ ಒಂದೊಂದು ಕಾರ್ಯಕ್ರಮಗಳು. ಪ್ರತಿ ಹುಣ್ಣಿಮೆ ನಮ್ಮ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ಹುಣ್ಣಿಮೆ ಇವತ್ತು ಸಂಧ್ಯಾಕಾಲ ಸರಿಸುಮಾರು 4:15 to 5 ಗಂಟೆಗೆ ಈ ಒಂದು ಅಭಿಷೇಕ ಪ್ರಾರಂಭ ಆಗುತ್ತೆ. ಅಭಿಷೇಕ ಆದ ನಂತರ ಸ್ವಾಮಿಯ ವಿಶೇಷವಾದಂಥ ಅಲಂಕಾರ ಆದ ನಂತರ ಸ್ವಾಮಿಗೆ ಒಂದು ಮಹಾಯಜ್ಞ, ಅಂದರೆ ಒಂದು ಸುದರ್ಶನ ಮಹಾಯಜ್ಞವನ್ನು ಇವತ್ತು ನಡೆಸೋರಿದ್ದೇವೆ ಆಶ್ರಮದಲ್ಲಿ. ಅದರಲ್ಲೂ ಅಧಿಕ ಶ್ರಾವಣ ಮಾಸ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ತಮ್ಮೆಲ್ಲರಲ್ಲೂ ಸಹಿತ ಒಂದು ಮನಸ್ಥಿತಿ ಹೇಳೋದು ಹೇಗಿದೆ ಅಂದರೆ, ಹೆಣ್ಣು ಅಂದ ತಕ್ಷಣ ಅದನ್ನು ಕಡೆಗಾಣಿಸಬೇಡಿ. ಇನ್ನೊಬ್ಬರ ಮನೆ ಹೆಣ್ಮಕ್ಳಂತಂದು ಅಯ್ಯೋ ಅನ್ನಿಸ್ಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೇಗೆ ಬಂದಿದ್ದೀರಿ ಅದನ್ನು ಚಿಂತನೆ ಮಾಡಿ. ಹಿಂದೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ. ಇವತ್ತು ಹೊರಗಡೆಯಿಂದ ತಂದಿರತಕ್ಕಂಥ ಇನ್ನೊಬ್ಬರ ಮನೆಯಿಂದ ತಂದಿರೋ ಹೆಣ್ಣು ಮಕ್ಕಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಸನ್ಮುಖಿತನವಾಗಿ ನೋಡಿ ನಗನಗ್ತಾ ಇರಿ. ಇದು ಅತ್ತೆರಿಗೆ ಹೇಳೋ ಮಾತಾದರೆ, ಸೊಸೆಯರಿಗೆ ಹೇಳೋ ಮಾತು ಬಹಳನೇ ಇದೆ. ಅತ್ತೆ 1% ಆದರೆ ಸೊಸೆ ನಾನೇನು ಕಡಿಮೆ ಅಂತ 10% ಜಾಸ್ತಿ ಮುಂದೆ ಇರೋಂಥದ್ದಿದೆ. ಆದರೆ ಒಂದಷ್ಟು ಜನ ಸೊಸೆಯರು ಬಾಯಿ ಮೂಗು ಮುಚ್ಚಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಒಂದಷ್ಟು ಜನ ಮಾತಾಡೋಂಗೇ ಇಲ್ಲ, ಸ್ಪೂನ್ ಕದಲೋಂಗೇ ಇಲ್ಲ, ಲೋಟ ಕಾಫಿ ಇಡೋಂಗೇ ಇಲ್ಲ. ಆವಾಗಲೇ ಶುರು ಮಾತಾಡಿದ್ರೆ ಗಂಟು ಮುಟ್ಟೆ ಪ್ಯಾಕ್ ಮಾಡ್ಕೊ ಅಮ್ಮನ ಮನೆ ನಡಿ. ಇಂತಹವರು ಇದ್ದಾರೆ. ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಕಡೆ ಇದೆ. ಸಾಕಷ್ಟು ಕಡೆ ಅತ್ತೆಯ ಪರಿಸ್ಥಿತಿ ಹೇಗಿದೆ ಅಂದರೆ, ಮನೆ ಕೆಲಸದವ್ರಿಗಿನ್ನ ಹೀನಾಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲೂ ನಾವು ನೋಡಿದ್ದೇವೆ. ಅಂದರೆ ಇಲ್ಲಿ ಎಲ್ಲವೂ ಇದೆ. ಅತ್ತೆ ಸೊಸೆಯನ್ನು ರೋಪ್ ಮಾಡಿ ನಡೆಸ್ಕೊಳ್ತಕ್ಕಂಥದ್ದು, ಅತ್ತೆ ಸೊಸೆ ಮೇಲೆ ಗದಾಪ್ರಹಾರ, ಸೊಸೆ ಅತ್ತೆ ಮೇಲೆ ಗದಾಪ್ರಹಾರ. ಮಾನವೀಯತೆಯನ್ನು ಮರೆತರೆ ಇದೆಲ್ಲವೂ ಇಂತಹ ಅಚಾತುರ್ಯಗಳಾಗತ್ತೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಒಂದು ಹೆಣ್ಣು ಅವಳಲ್ಲಿರ್ತಕ್ಕಂಥ ಗುಣ, ಅತ್ತೆ ಆಗಲಿ ಸೊಸೆ ಆಗಲಿ, ತಾನು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ಳೋದೇ ಚೆನ್ನ ಅಂತ ನಾನು ಹೇಳ್ತೇನೆ. ಇವತ್ತು ನೀವು ನಡ್ಕೊಂಡಿದ್ದು, ಇವತ್ತು ನೀವು ಹೇಗಿದ್ದೀರಿ, ನಾಳೆ ನಿಮ್ಮ ಬದುಕು ಅದೇ ಥರ ನಿಮ್ಮ ಮಕ್ಕಳು ನಡೀತಾರೆ. ಅಷ್ಟೇ ಅಲ್ಲದಿರ ಇವತ್ತು ನೀನು ಮಾಡಿದ್ದು ನಾಳೆ ನೀನು ಮಾಡೋದಿಲ್ವೇ? ಮೊನ್ನೆ ಒಬ್ಬ ಅತ್ತೆ ಹೇಳ್ತಿದ್ರು, ಮನೆ ಮಂದಿ ಎಲ್ಲರಿಗೂ ಕಾಫಿ ಮಾಡಿಕೊಡ್ತಾರೆ ನನ್ನ ಸೊಸೆ, ನನಗೆ ಕಾಫಿ ಕೊಡಬೇಕಾದ್ರೆ ಅದ್ರಲ್ಲಿ ಅರ್ಧಕ್ಕರ್ಧ ನೀರು ಹಾಕ್ಕೊಟ್ಬಿಡ್ತಾರೆ, ನನ್ನ ಕಣ್ಣೆದ್ರುಗನ್ನೇ ನೀರು ಹಾಕ್ಬಿಡ್ತಾರೆ, ಕುಡಿಯೋದಕ್ಕೇನು ನಿಮಗೆ ಹಾಗೆ ಕುಡಿಬಾರ್ದಾ ಅನ್ನೋ ಮಾತಾಡ್ತಾರೆ. ಅದು ಮಗನಿಗೆ ಕಷ್ಟ ಹೇಳ್ಕೊಳ್ಳೋಣ ಅಥವಾ ನನ್ನ ಗಂಡನಿಗೆ ಕಷ್ಟ ಹೇಳ್ಕೊಳ್ಳೋಣ ಅಂದರೆ ಅವ್ರ ಮನೇಲಿ ನಡಿ ಗಲಾಟೆ ಶುರು ಆಗುತ್ತಲ್ಲ ಅನ್ನೋ ಬಾಧೆಗೆ ಅವ್ರೇನು ಕೊಟ್ಟರೆ ಅದನ್ನೇ ಕುಡ್ಕೊಂಡಿದ್ದೆ ನಾನು ಜೋರು ಧ್ವನಿ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅಕ್ಕಪಕ್ಕ ಮನೆಗಳಲ್ಲಿದ್ದಾರೆ. 4 ಮನೆಗೆ ನನ್ನ ಗಲಾಟೆ ಗೊತ್ತಾಗ್ಬಿಡುತ್ತೆ. ಅತ್ತೆನೇ ತೊಂದರೆ ಕೊಟ್ಲೋ ಅಥವಾ ಸೊಸೆಯಿಂದ ಆಯಿತೋ, ಒಟ್ಟಾರೆ ಜಗಳ ಮನೆಯಿಂದ ಆಚೆಗೆ ಹೋಗುತ್ತಲ್ಲ ಅನ್ನೋ ಬಾಧೆಗೆ ನಾನು ಎಲ್ಲವನ್ನೂ ತಡ್ಕೊಂಡಿದ್ದೇನೆ. ಇದು ಅತ್ತೆ ಹೇಳ್ಕೊಳ್ಳೋವಂಥ ಮಾತು. ಇದೇ ಥರ ಸೊಸೆಯರು ಸಾಕಷ್ಟು ಜನ ಹೇಳ್ಕೊಳ್ತಾರೆ ನನಗೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅತ್ತೆ ಸೊಸೆಯರ ಬಗ್ಗೆ ಆಗಲಿ ಅಥವಾ ಗಂಡಸರ ಬಗ್ಗೆ ಆಗಲಿ ಅಥವಾ ವಿದ್ಯಾರ್ಥಿಗಳ ಬಗ್ಗೆ ಆಗಲಿ, ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಪಾಠ ಪ್ರವಚನ ಆಗಲಿ, ಇದ್ಯಾವುದು ಯಾವ ಗ್ರಂಥಗಳಲ್ಲಿದ್ದು. ಇದು ಗ್ರಂಥಗಳನ್ನು ಓದ್ಕೊಂಡು ಬಂದು ಕೂತು ಇಲ್ಲಿ ನಿಮ್ಮ ಮುಂದೆ ಮಾತಾಡೋ ಮಾತಲ್ವೇ ಇಲ್ಲ. ಎಲ್ಲ ನಿಮ್ಮಿಂದ ಕಲಿಯುವಂಥದ್ದು, ನೀವು ತಿಳಿಸುವಂಥದ್ದು, ನಿಮ್ಮ ಕಷ್ಟಗಳನ್ನು ಅರಿತು ಅದರಲ್ಲಿ ಬೇಕಾಗಿರ್ತಕ್ಕಂಥ ಉಪಯುಕ್ತ ವಿಚಾರವನ್ನು ಇಲ್ಲಿ ತಂದು ಕೂತು ಮಾತಾಡಿ ಒಂದಷ್ಟು ಜೀವನಗಳಿಗೆ ಸರಿ ಹೋಗಲಿಕ್ಕೆ ಬೇಕಾದಂಥ ನ್ಯಾಯ ಮಾರ್ಗದ ಮಾತನ್ನು ಆಡ್ತಕ್ಕಂಥದ್ದು ಈ ನಿಮ್ಮ ಮಹರ್ಷಿಗಳ ಮಾತು. ಅದಕ್ಕೆ ನಾನು ಹೇಳೋದು, ಇನ್ನೊಬ್ಬರ ಮನೆಯಿಂದ ತರುವಂಥ ಹೆಣ್ಣು ಮಕ್ಕಳಾಗಲಿ ಅಥವಾ ನಿಮ್ಮ ಮನೆಯಿಂದ ಕಳಿಸಿರುವಂಥ ಹೆಣ್ಣು ಮಕ್ಕಳಿಗಾಗಲಿ, ನಿಮ್ಮ ಮನೆಯಿಂದ ಕಳಿಸುವ ಹೆಣ್ಣುಮಕ್ಕಳಿಗೂ ಪಾಠ ಹೇಳಲೇಬೇಕು. ಅತ್ತೆ ಮನೆ ಅಂದರೆ ಏನು, ಅತ್ತೆ ಮನೇಲಿ ಹೇಗೆ ಬದುಕಬೇಕು, ಅಲ್ಲಿ ಜೀವನ ಏನು, ಹೇಗೆ ನಡೆದರೆ ಜೀವನ ಆಗುತ್ತೆ ಅನ್ನೋದನ್ನು ಅವ್ರಿಗೂ ಹೇಳ್ಕೊಡ್ಬೇಕು. ಹಾಗೆ ಇನ್ನೊಬ್ಬರ ಮನೆಯಿಂದ ಬಂದಿರೋ ಹೆಣ್ಣುಮಕ್ಕಳಂತ ಅರ್ಥ ಮಾಡಿಕೊಂಡು ಕನಿಷ್ಠ ಪಕ್ಷ ಅವ್ರಿಗೆ ಒಂದು ಸ್ವತಂತ್ರತೆ ಕೊಟ್ಟು ಅವ್ರನ್ನೂ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ನಗನಗ್ತಾ ಇಟ್ಕೊಂಡು ನಿಮ್ಮ ಇಡೀ ನಿಮ್ಮ ಕುಟುಂಬವೇ ನಗನಗ್ತಾ ಇರಬೇಕು.
ಯಾವೊಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಮೊದಲು ನೋಡಿ, ಇಲ್ಲಿ ಗಂಡಸರ ವಿಚಾರ ತುಂಬ ಕಡಿಮೆನೆ. ಅತ್ತೆ ಸೊಸೆ ಚೆನ್ನಾಗಿದ್ದರೆ ಆ ಮನೆ ನಂದಗೋಕುಲವಾಗಿರುತ್ತೆ. ಅತ್ತೆ ಸೊಸೆಯರ ಮಧ್ಯದಲ್ಲಿ ವೈರತ್ವ, ಅಲ್ಲಿ ಶತ್ರುತ್ವ ಪ್ರಾರಂಭ ಆದರೆ ಆ ಮನೆ ನರಕ ಸದೃಶವಾಗುತ್ತೆ. ಸೊಸೆ ಆದವಳು ಹಾಗೂ ಈಗ ಮಾವನ್ನ ಸರಿಪಡಿಸ್ಕೋಬಹುದು. ಮಾವನಿಗೊಂದು ಲೋಟ ಕಾಫಿ ಕೊಟ್ಟು ಅಥವಾ ಒಂದು ಪ್ರೀತಿ ವಿಶ್ವಾಸವ ಮಾತಾಡಿ, ಮಾವ ಬೇಕು ಅಂದಾಗ ಒಂದು ಕಾಫಿ, ಇವತ್ತು ದಿವಸ ಬೆಳಗ್ಗೆನೋ ಮಧ್ಯಾಹ್ನವೋ ಒಂದು ಕಾಫಿ ಕೇಳೋದಷ್ಟೇ ಮಾವನ ಕೆಲಸ. ಆದರೆ ಸೊಸೆ ಅತ್ತೆ ಹಾಗಲ್ಲ. ಹಾಕೋ ಹುಳಿ ಉಪ್ಪು ಖಾರದಿಂದ ಹಿಡಿದು ಪಾತ್ರೆಗಳಿಂದ ಮೊದಲುಕೊಂಡು ಉಡುಗೆ ತೊಡುಗೆಗಳ ತನಕ, ಬಂದು ಹೋಗೋವರ ಮಧ್ಯೆ ನಡೆಸುವ ಮಾತಿನ ತನಕ ಎಲ್ಲ ಮಾತು ಸಹಿತ. ಒಂದಷ್ಟು ಜನದ ಮಾತು ಹೇಗಿರುತ್ತೆ ಅಂದರೆ, ಅವ್ರು ಆಡೋ ಮಾತುಗಳು ಅಲ್ಲೇ ಹಗ್ಗ ಇದ್ದರೆ ನೇಣು ಹಾಕ್ಕೋಬೇಕು. ಆ ಮಟ್ಟದ ಪರಿಸ್ಥಿತಿಯಲ್ಲಿ ಅತ್ತೆನೂ ಆಡ್ತಾಳೆ, ಸೊಸೆನೂ ಆಡ್ತಾಳೆ. ಅಬ್ಬಾ ಬೇಡ, ಬೆಳಗ್ಗೆದ್ದರೆ ಇದೇ ಒಂದು ದೊಡ್ಡ ಸಮಸ್ಯೆ ಆದರೆ ಆ ಸಮಸ್ಯೆನ ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ, ಅದನ್ನು ಅನುಭವಿಸೋಕ್ಕೂ ಆಗಲ್ಲ. ಅಧಿಕ ಶ್ರಾವಣ ಮಾಸದ ಈ ಶುಭ ದಿನ, ಶುಭ ಮಂಗಳವಾರ. ಒಂದು ಕಿವಿ ಮಾತು ಹೇಳೋದಿಷ್ಟೇ, ಹೆಣ್ಣು ಎರಡು ಜಡೆಗಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಗಲಾಟೆ ಅಂತಕ್ಕಂಥದ್ದು ಯಾರೋ ಬರೆದಿಟ್ಟಾರೆ, ಅದನ್ನು ಸುಳ್ಳು ಮಾಡಿ ಎರಡು ಜಡೆಗಳು ಒಂದು ಕಡೆ ಸೇರಿದ್ರೆ ಆರತಿ ತಟ್ಟೆ ಕೈಲಿಟ್ಕೊಂಡು ಆರತಿಯನ್ನು ಮಾಡಿ ದೇವ್ರಿಗೆ ಆರತಿ ಮಾಡೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಆರತಿ ಮಾಡೋದು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡುವಂಥದ್ದಾಗಲಿ, ಆ ಮನೆ ನಂದಗೋಕುಲವಾಗಲಿ. ಇನ್ನು ಮೇಲೆ ಅತ್ತೆ ಸೊಸೆಯರ ಮಧ್ಯದಲ್ಲಿ ಯಾವುದೇ ಥರ ಸಣ್ಣ ಭಿನ್ನಾಭಿಪ್ರಾಯ ಬರೆದಿರ ಎಲ್ಲರೂ ಹ್ಯಾಪಿಯಾಗಿರುವಂಥದ್ದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ, ವಿರಾಮದ ಸಮಯ ಬಂದಾಯಿತು. ರಾಶಿ ಫಲಕ್ಕೆ ನೀನು ಚಾಲನೆ ಕೊಡಬೇಕಾಗತ್ತೆ, ಅದನ್ನು ಕೊಡುವಂಥ ಸಮಯ ಎದುರಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಮತ್ತೆ ವಾಸ್ತುಗ್ರಹದಲ್ಲೇ ಅತ್ತೆ ಮತ್ತು ಸೊಸೆಯ ಮಧ್ಯೆ ನಡೀತಾ ಇರತಕ್ಕಂಥ ಸಣ್ಣ ಪುಟ್ಟ ಸಂಘರ್ಷಗಳು ಯಾವ ರೀತಿ ಪ್ರಭಾವವನ್ನು ಬೀರಬಹುದು ಎಂಬತಕ್ಕಂಥದ್ರ ಕುರಿತಾಗಿ ಒಂದು ಸಣ್ಣ ವಿಚಾರಗಳನ್ನು ತಿಳಿಸ್ತಾ ಇದ್ರು, ಒಂದು ಸಂದೇಶವನ್ನು ಕೂಡ ತಿಳಿಸ್ತಾ ಇದ್ರು ಗುರೂಜಿಯವರು. ಯಾರನ್ನೂ ಕೂಡ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ಅನ್ಯೋನ್ಯವಾಗಿ ಇರೋಣ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ತಿಳಿಸ್ತಾ ಇದ್ರು. ಇವತ್ತಿನ ದಿವಸ ಮಂಗಳವಾರ ಆದ ಕಾರಣದಿಂದ, ಯಾಕೆಂದರೆ ಮಂಗಳವಾರ ದೇವಿಯ ವಾರ. ಇವತ್ತಿನ ದಿವಸ ದೇವಿಯನ್ನು ನಾವು ಎಷ್ಟು ಪೂಜಿಸ್ತೀವೋ, ಹೆಣ್ಣು ಮಕ್ಕಳನ್ನು ನಾವು ಅಷ್ಟೇ ಪೂಜನೀಯ ಭಾವನೆಯಲ್ಲ ನಾವು ನೋಡಬೇಕು, ಅಷ್ಟೇ ಪೂಜಿಸಬೇಕು. ಹೆಣ್ಣು ಮಕ್ಕಳ ಸಂತತಿನೂ ಕೂಡ ಜಾಸ್ತಿ ಆಗಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತಿನ ದಿವಸ ನಿಜಕ್ಕೂ ನನಗಂತೂ ಬಹಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಗುರುಗಳು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಈಗಲೂ ಒಂದು ಸಂತೋಷವಾಗಿ ಇದೆ. ಯಾಕೆಂದರೆ ಸಾಕಷ್ಟು ಕಡೆ ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಈ ಒಂದು ಶೋಷಣೆ. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಹೆಣ್ಣು ಅಂತ ಗೊತ್ತಾಗಿದ ತಕ್ಷಣ ಮೂಗು ಮುರಿತಕ್ಕಂಥದ್ದಾಗಲಿ, ವಾಸ್ತುಗೃಹದಲ್ಲಿ ಮೊದಲನೇ ಸಂತಾನ ಹೆಣ್ಣೇ ಆಗಬೇಕು, ಗಂಡ ಆಗಬಾರ್ದು ಎಂಬತಕ್ಕಂಥದ್ದು, ಗಂಡೇ ಆಗಬೇಕು, ಹೆಣ್ಣು ಆಗಬಾರ್ದು ಎಂಬತಕ್ಕಂಥದ್ದು ಇವತ್ತಿಗೂ ಕೂಡ ಆ ಮಾತು ಮೇರು ಧ್ವನಿನಲ್ಲೇ ಇದೆ. ಮೊದಲನೇದು ಗಂಡೇ ಆಗಬೇಕು, ಅಪ್ಪಿ ತಪ್ಪಿ ಹೆಣ್ಣು ಏನಾದರೂ ಆಗೋಯಿತು ಅಂದರೆ ಆಗ ಬರ್ತಕ್ಕಂಥ ಆ ಮಾತುಗಳು, ಆ ಅವ್ಯಚ್ಛ ಶಬ್ದಗಳು, ಆ ಒಂದು ಮಗುವನ್ನು ದೂಷಣೆ ಮಾಡ್ತಕ್ಕಂಥದ್ದು, ಅದೆಲ್ಲವನ್ನು ಕೂಡ ಕಿವಿಯಾರ ಕೇಳ್ತಕ್ಕಂಥದ್ದಾಗಲಿ, ಕಣ್ಣಾರೆ ನೋಡ್ತಕ್ಕಂಥದ್ದಾಗಲಿ, ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಹಳ 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 ಬೇಸರವನ್ನು ಉಂಟು ಮಾಡುತ್ತೆ. ಯಾರೂ ಕೂಡ ಅಂಥ ಕೆಲಸವನ್ನು ಮಾಡಬೇಡಿ. ಹೆಣ್ಣು ಮಕ್ಕಳನ್ನು ಗೌರವಿಸೋಣ. ಹೆಣ್ಣಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಇದಂತೂ ನಿಜಕ್ಕೂ ಇವತ್ತಿನ ದಿವಸ ನಡೀತಾ ಇದೆ. ಹೆಣ್ಣಿಗೆ ಹೆಣ್ಣೇ ಶತ್ರು. ಗುರುಗಳವರು ಹೇಳಿದಾಗೆ 2 ಜಡೆ ಸೇರಿದ್ರೆ ಅಲ್ಲಿ ಬರೀ ಜಗಳವೇ ಜಾಸ್ತಿ ಅಂತ. ಯಾರೋ ಅಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬೇಡ. 2 ಜಡೆ ಸೇರೋ ಜಾಗದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ ಉಂಟಾಗಬೇಕು. ಆ ಒಂದು ಜಾಗದಲ್ಲಿ ಉತ್ಪನ್ನವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಗುರುಗಳೇ, ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಅಂದರೆ ಶುಭ ಮಂಗಳವಾರ, ಅಧಿಕ ಶ್ರಾವಣ. ಈ ಶ್ರಾವಣ ಅಂದರೆ ಅಧಿಕ ಶ್ರಾವಣದ ಈ ಶುಭ ದಿನದಂದು ಇವತ್ತಿನ ರಾಶಿ ಫಲಗಳು ಹೇಗಿದೆ? ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಸ್ವಲ್ಪ ಚಂಚಲತೆ ಇದೆ, ಒಂದಿಷ್ಟು ಅಸಮಾಧಾನ ಇದೆ, ಒಂದಿಷ್ಟು ಭಯದ ವಾತಾವರಣ ಇದೆ. ಇದು ಸರಿಸುಮಾರು ಈ ಮಧ್ಯಾಹ್ನ 12ರವರೆಗೂ ಹೀಗೆ ಇರುತ್ತೆ. 12 ಗಂಟೆ ಆದ ನಂತರ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಶುರುವಾಗುತ್ತೆ. 12ರ ನಂತರ ಆಗುವಂತಹ ಬದಲಾವಣೆಯನ್ನು ಸ್ವಲ್ಪ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ನಡೆದರೆ ಖಂಡಿತ ಅದರಿಂದ ಅಧಿಕವಾದಂಥ ಫಲವಾಗುತ್ತೆ.
ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಸಮಸ್ಯೆಗಳೆಂಬತಕ್ಕಂಥದ್ದಿದೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಅಲರ್ಜಿ ಸಮಸ್ಯೆ ಶುರುವಾಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಲರ್ಜಿ ಸಮಸ್ಯೆಗಳು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಏಟಾಗುವಂಥದ್ದು ಇಂಥವೆಲ್ಲ ಮೇಷರಾಶಿಯವರು ನೋಡಬೇಕಾಗತ್ತೆ. ಆದರೆ ಮೇಷರಾಶಿಯವರ ಮನಸ್ಸು ಮೃದುವಾಗಿ ಯಾವುದೇ ತರಹ ಸಮಸ್ಯೆ ಬಂದರೂ ಅದನ್ನು ಹೆದರಿಸ್ತಾ ಅದರಿಂದ ಆಚೆ ಬಂದು ಒಂದು ನಗುಮುಖವನ್ನು ಕಾಣುವಂಥ ಪರಿಸ್ಥಿತಿ ನಿಮಗೆ ಆಗಬೇಕಾದ್ರೆ ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ 12ರಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಧಿಕವಾದಂತಹ ಲಾಭವನ್ನು ಗಳಿಸಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದಿಷ್ಟು ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ್ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನಲ್ಲಿ ಪರವಾಗಿಲ್ಲ, ವ್ಯವಹಾರಗಳಲ್ಲಿ ಪರವಾಗಿಲ್ಲ, ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ. ದೂರಭಾರ ಪ್ರಯಾಣ ಹೊರಡಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮನ್ನು ಆತುರಿತಾ ಇರುತ್ತೆ. ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ಸಾನ್ನಿಧ್ಯ, ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಇದೆಲ್ಲವೂ ನಿಮ್ಮ ಮನಸ್ಸು ಅಪೇಕ್ಷೆ ಪಡ್ತಾ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಹಸಿದ ವ್ಯಕ್ತಿಗಳಿಗೆ ಏನಾದರೂ ಒಂದಿಷ್ಟು ಅನ್ನವನ್ನು ಉಣಬಡಿಸಬೇಕು. ನಮ್ಮಿಂದ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಒಳಿತನ್ನು ಮಾಡಬೇಕು. ಇನ್ನೊಬ್ಬರ ಜೀವನ ಬೆಳಕಾಗಲಿಕ್ಕೆ ನಾವು ಏನಾದರೂ ಒಂದಿಷ್ಟು ಶ್ರಮಿಸಬೇಕು ಅಂತೇಳಿ ಆಲೋಚನೆ ಮಾಡುವಂಥ ಮನಸ್ಸು ಇವತ್ತು ವೃಷಭ ರಾಶಿಯವ್ರದ್ದಾಗಿರುತ್ತೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ನೀವೇನು ಒಂದು ಹೆಜ್ಜೆ ಹಾಕ್ತೀರಿ ಅದನ್ನು ಭಗವಂತನ ಪ್ರಾರ್ಥನೆ ಮಾಡಿ ಹಾಕಿ. ಅಷ್ಟೇ ಅಲ್ಲದಿರ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಒಂದು ಗೌರವವನ್ನು ಸಲ್ಲಿಸಿ ಅವ್ರು ಹೇಳುವ ಮಾತನ್ನು ಒಂದಿಷ್ಟು ಆಲಿಸಿ. ಯಾಕೆಂದರೆ ಹಿರಿಯರ ಮಾತನ್ನು ಆಲಿಸಿದ್ರೆ ಮಾತ್ರ ಆ ಮನೆ ಆನಂದವಾಗಿರ್ತಕ್ಕಂಥದ್ದು, ನಗುಮುಖದಲ್ಲಿರ್ತಕ್ಕಂಥದ್ದು. ಆದರೆ ಹಿರಿಯರ ಮಾತಿಗೆ ಇವತ್ತು ಮೂಗ್ಮುರಿತಕ್ಕಂಥ ಪರಿಸ್ಥಿತಿ ವೃಷಭ ರಾಶಿಯವರಿಗೆ ಬರುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ಬದುಕು ಬಂಗಾರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಇರುತ್ತೆ. ಯಾವುದೇ ಒಂದು ಕೆಲಸ ಪರಿಪೂರ್ತಿಯಾಗಿ ಆಗದಂಥ ರೀತಿಯಲ್ಲಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದು ಇರುತ್ತೆ. ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಕೆಲಸಗಳ ಸಾಧನೆ ಆಗೋದಿಲ್ಲ. ಯಾವುದೇ ಕೆಲಸ ಅಂದುಕೊಂಡ್ರೂ ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸಣ್ಣ ವಿಚಾರಕ್ಕೂ ಮನಸ್ತಾಪ ಬರ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿ ಇರುತ್ತೆ. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಹೆಸರುಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಈಶಾನ್ಯ ದಿಕ್ಕಲ್ಲಿ ನಿಂತುಕೊಂಡು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಇದರ ಮಧ್ಯದಲ್ಲೇ ಇನ್ನೊಂದು ಕಾಯಕವನ್ನು ಮಾಡಬೇಕು. ಇವತ್ತು ಸಾಧ್ಯವಾದರೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ದಾರ ಇಂತಹದ್ದನ್ನು ನಿಮ್ಮ ಜೊತೆ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಕೆಂಪು ಗಂಧವನ್ನು ತೆಗೆದು ಒಂದಿಷ್ಟು ದೇವರಿಗೆ ಗಂಧವನ್ನು ಹಚ್ಚಿದ ನಂತರ ಉಳಿದ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ ಸರಿಸುಮಾರು 2:30ಯಿಂದ 6 ಗಂಟೆ ತನಕ, 2 ಗಂಟೆ 30 ನಿಮಿಷದಿಂದ 6ರ ತನಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ತಾಳಿದವನು ಬಾಳಿ ಅನ್ನೋ ಅಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಅಲ್ಲಿ ತಾಳ್ಮೆ ಇಲ್ಲದಿರ ನಡ್ಕೊಂಡ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಮುಗಲೇ ಇರುತ್ತೆ. ಆ ಸಮಸ್ಯೆ ಬರಬಾರ್ದು ಅಂದರೆ ನೀವು ಸಾಧ್ಯವಾದಷ್ಟು ಸಮಾಧಾನವಾಗಿರಬೇಕು, ತೃಪ್ತಿಕರವಾಗಿರಬೇಕು. ಇದನ್ನು ಆಲೋಚನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ತಾವು ಹೇಳಿದ್ದೆ ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದಲೂ ಹೊರಬರ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶೀತ ಬಾಧೆ, ನೆಗಡಿ, ತಲೆನೋವು, ಮೈಕೈ ನೋವು ಅಥವಾ ಯಾವುದೇ ಒಂದು ಕೆಲಸದಲ್ಲೂ ಪರಿಪೂರ್ತಿಯಾಗಿ ಇಲ್ಲದಿರತಕ್ಕಂಥದ್ದು, ಏನೋ ಒಂಥರ ಆಸಕ್ತಿ ಕಡಿಮೆ ಆಗುವಂಥದ್ದು, ಮತ್ತು ಅಂಜಿಕೆ ಇರತಕ್ಕಂಥದ್ದು, ಭಯ ಇರತಕ್ಕಂಥದ್ದು, ಮನಸ್ಸಲ್ಲಿ ಏನೋ ಒಂಥರ ಬೇಜಾರು, ಯಾವುದಕ್ಕೂ ಸಮಾಧಾನ ಇರಲ್ಲ, ಅಥವಾ ಏನೋ ಒಂದು ಅಪೇಕ್ಷೆ ಪಡ್ತೀವಿ ಅದು ಸಿಗುತ್ತೋ ಇಲ್ವೋ, ಅಥವಾ ಅದ್ರ ಜೊತೆ ನಿಂತಿರಬೇಕು, ಅದೇ ಬೇಕಾಗುತ್ತೆ, ಅಥವಾ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಾಗಲಿ ಇವೆಲ್ಲವೂ ಸಹಿತ ಎದುರಾಗುತ್ತೆ. ಅಂದರೆ ಇದು ನಮಗೆ ಬೇಕು ಬೇಡ, ಅಥವಾ ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿಯೋ ತಪ್ಪೋ, ಅಥವಾ ಒಟ್ಟಾರೆ ನನಗೆ ಇವತ್ತು ನನ್ನ ಆಲೋಚನೆ ಹೇಗಿದೆ,
ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ಒಂದು ಸ್ಥಾನಮಾನ ಇದೆ, ಅದು ನನ್ನ ಸಿಗಲೇಬೇಕು, ಅದು ನನ್ನ ಜೊತೆಯಲ್ಲಿರಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳು ಇವತ್ತು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗಿದೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಒಂದಿಷ್ಟು ಮಧ್ಯಾಹ್ನದ ವೇಳೆಗೆ ಅರ್ಧ ತಲೆನೋವು ಬರುವಂಥದ್ದಾಗಲಿ, ಅಥವಾ ಏನಾದರೂ ಒಂದು ವಸ್ತುವನ್ನು ಕಳ್ಕೊಂಡಿದ್ದೀನೇನೋ ಎಂಬತಕ್ಕಂಥ ಭಾಸವಾಗ್ತಕ್ಕಂಥದ್ದಾಗಲಿ, ಅಥವಾ ಮನಸ್ಸಲ್ಲಿ ಇಲ್ಲದಂಥ ರೀತಿ ಹುಚ್ಚೆದ್ದು ಕುಣಿಯುವಂಥ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಹಣೆಗೆ ಗಂಧನೋ ಕುಂಕುಮನೋ ಹಚ್ಕೊಳ್ತಕ್ಕಂಥದ್ದು, ನಿಮ್ಮ ಗ್ರಾಮ ದೇವತೆಯ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಬದಲಾವಣೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆದರೆ ರಾಹುವಿನ ಅನುಗ್ರಹ ಸ್ವಲ್ಪ ಕಡಿಮೆ ಆದ್ದರಿಂದ ಮಾನಸಿಕ ಒತ್ತಡಗಳು ಸಾಕಷ್ಟು ಆಗುತ್ತೆ. ಸಿಂಹರಾಶಿಯವರು ತಾವು ಅಂದುಕೊಂಡಷ್ಟು ಎಲ್ಲವೂ ಸಿದ್ಧ ಕರೆಕ್ಟಾಗಿದೆ, ಸರಿ ಇದೆ, ಅಥವಾ ಹೋಗೋ ದಾರಿ ಹೀಗಾಗುತ್ತೆ, ಅಥವಾ ಲಾಭವನ್ನು ಗಳಿಸ್ಬೋದು ಎಂಬತಕ್ಕಂಥ ಚಿಂತನೆಯಲ್ಲಿ ಇವತ್ತು ಸಾಧ್ಯವಾಗುವುದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರ ಬಹಳ ದೊಡ್ಡದಾದಂಥ ಸಮಸ್ಯೆ ತರುತ್ತೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು. ಸಣ್ಣ ಸಣ್ಣ ಕೆಲಸವನ್ನು ಸಹಿತ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ನಿಂತು ವ್ಯವಸ್ಥೆ ಮಾಡ್ತೀರಿ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಅಂದುಕೊಂಡಷ್ಟು ಕೆಲಸ ವೇಗವಾಗಿ ನಡೀದಿರಂಥ ರೀತಿಯಲ್ಲಿರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು, ಮೈಕೈ ನೋವು, ಒಂದಷ್ಟು ಜ್ವರ, ಅಥವಾ ಏನೋ ಒಂದು ಶೀತಬಾಧೆ, ಅಥವಾ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಆಫೀಸು ಕಚೇರಿಗಳಲ್ಲಿ ಸರಿಯಾದ ಸ್ಥಾನಮಾನ ಸಿಗದಿರೇ ಇರತಕ್ಕಂಥದ್ದು, ನ್ಯಾಯಸ್ಥಾನಕ್ಕೆ ಹೋದರೂ ಸಹಿತ ಅಲ್ಲೂ ಸಹಿತ ಸರಿಯಾದಂಥ ವ್ಯವಸ್ಥೆ ಆಗದಿರೇ ಇರತಕ್ಕಂಥದ್ದು, ಅಥವಾ ತಾವು ಎಂಥದ್ದೇ ಅಧಿಕಾರದಲ್ಲಿದ್ದರೂ ತಮ್ಮ ಅಧಿಕಾರದಲ್ಲಿದ್ದಾಗಲೂ ಸಹಿತ ಏನೂ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಇದೆಲ್ಲ ಸಹಿತ ಮಾನಸಿಕ ಒತ್ತಡಗಳು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 42 ನಿಮಿಷದವರೆಗೂ ಹೀಗೆ ಇರುತ್ತೆ. 2 ಗಂಟೆ 42 ನಿಮಿಷ ಆದ ನಂತರ ಒಂದಷ್ಟು ಬದಲಾವಣೆ ಕಾಣಬಹುದು ಸಿಂಹರಾಶಿಯವರಿಗೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸಾಧ್ಯವಾದಷ್ಟು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಜೋರಾಗಿ ಮಾತಾಡಬೇಡಿ, ಇನ್ನೊಬ್ಬರನ್ನ ಗರ್ಜನೆ ಮಾಡ್ತಕ್ಕಂಥದ್ದು ಬೇಡ, ಇನ್ನೊಬ್ಬರ ಮೇಲೆ ಗದಾಪ್ರಹಾರ ಬೇಡ, ಅಥವಾ ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು ಬೇಡ. ನಮ್ಮ ಸಮಯ ಸರಿಯಿಲ್ಲ ಅಂತ ನಾವು ಇನ್ನೊಬ್ಬರ ಮೇಲೆ ಏನೋ ಮಾತಾಡಿದ್ರೆ ಅದು ಸಮಂಜಸವಲ್ಲ. ಅಷ್ಟೇ ಅಲ್ಲದಿರ ಇವತ್ತು ಏನೋ ಒಂದು ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ಬೋದು ಅಂತೇಳಿ ಇವತ್ತೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ ಹಣಕಾಸಿನ ಬಗ್ಗೆ ನಿಮ್ಗೆ ಯೋಚನೆ ಇಲ್ದಿರ ಹಣಕಾಸನ್ನು ಬಿಡೋದು, ಅಥವಾ ಯಾರಾದರೂ ಒಬ್ಬರಿಗೆ ಏನಾದ್ರು ಕೇಳಿದರೆ ಅಂತ ಕೈ ಕೊಟ್ಟರೆ ಪುನಃ ವಾಪಸ್ ಬರೋವಂಥ ವಸ್ತುಗಳು ಬರೋದಿಲ್ಲ. ಇವತ್ತು ಸಿಂಹರಾಶಿಯವರು ಬಹಳ ಜವಾಬ್ದಾನ ಎಚ್ಚರಿಕೆಯಿಂದಿರಿ. ಆದರೆ ನೀವು ಶ್ರೀನಿವಾಸನ ಸಾನ್ನಿಧ್ಯಕ್ಕೆ, ಇವತ್ತು ಮಹಾವಿಷ್ಣು ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ, ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಸಾಧ್ಯವಾದಷ್ಟು ನಿಮ್ಮಲ್ಲಿ ಮಾಡುವಂಥ ಯಾವುದೇ ಕಾಯಕವಾದರೂ ಮತ್ತೊಬ್ಬರಿಗೆ ಗೊತ್ತಾಗುವಂಥ ರೀತಿಯಲ್ಲಿರಲಿ. ಇವತ್ತು ಎಲ್ಲವನ್ನೂ ರಹಸ್ಯದಿಂದ ನೀವು ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ, ಅದರಿಂದ ಸಮಸ್ಯೆ ಎದುರಾಗುತ್ತೆ. ಯಾರಾದರೂ ಒಬ್ಬರು ಆತ್ಮೀಯರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು, ನಿಮ್ಮ ಸ್ನೇಹಿತರು ಒಬ್ಬರನ್ನ ಜೊತೆಯಲ್ಲಿಟ್ಕೊಂಡೇ ಇವತ್ತು ವ್ಯವಹಾರ ಮಾಡಿ ಖಂಡಿತ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಕಾಣ್ತೀರಿ. ಆದರೆ ಶುಭ ಸಂಧ್ಯಾಕಾಲಕ್ಕೆ ಮಾತ್ರ ಅದೃಷ್ಟ ನಿಮ್ಮದು. ಇವತ್ತು ಸಂಧ್ಯಾಕಾಲ ಅಂದರೆ ಮಧ್ಯಾಹ್ನ 2:30-3 ಗಂಟೆ ನಂತರ ನೀವು ಹಾಕುವಂಥ ಹೆಜ್ಜೆಯ ಕೆಲಸಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೂ ಅನುಕೂಲ ಅಂತಕ್ಕಂಥದ್ದು ಮಾಧ್ಯಾಹ್ನಿಕ ಆದ ನಂತರ. ಅಂದರೆ ಮಧ್ಯಾಹ್ನದವರೆಗೂ ಒಂದಿಷ್ಟು ಸಮಸ್ಯೆ, ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, ಸುಧಾರಣೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಂದು ವಿಶೇಷವಾದಂಥ ಧೈರ್ಯ ಇದೆ. ಆ ಧೈರ್ಯ ಹೇಗಿರುತ್ತೆ ಅಂದರೆ, ಎಂತಹ ಅಸಾಧ್ಯವಾದ್ದನ್ನು ಮಾಡೋಣ, ಯಾವುದೇ ಕೆಲಸ ಆದರೂ ಧೈರ್ಯವಾಗಿ ಮಾಡೋಣ, ಬರೋ ಸಮಸ್ಯೆ ಏನಾದರೂ ಬರಲಿ ಎಲ್ಲವನ್ನು ಹೆದರಿಸೋಣ, ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಣ, ಈ ಪ್ರಕಾರವಾದಂಥ ಚಿಂತನೆಯಲ್ಲಿ ತಾವಿರ್ತೀರಿ. ಇವತ್ತು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಸಪ್ಪಗಾಗಿಬಿಡ್ತೀರಿ. ಯಾವ ವಿಚಾರವನ್ನು ಪರಿಪೂರ್ತಿಯಾಗಿ ಆಲೋಚನೆ ಮಾಡಲಿಕ್ಕಾಗೋದಿಲ್ಲ. ಅದೇ ನಿಮ್ಮ ಆಲೋಚನೆಗಳಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸ್ವಲ್ಪ ಅರ್ಥಗರ್ಭಿತವಾಗಿ ಚಿಂತನೆ ಮಾಡಿದ್ರೆ ಫಲಗಳಿಂದ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ. ಹಾಗೆ ಮತ್ತೊಬ್ಬರ ಹಸಿವಿನಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಆಫೀಸು ಮತ್ತು ಯಾವುದೇ ಒಂದು ಕಚೇರಿಗಳಲ್ಲಿರಬೇಕಾಗಿರ್ತಕ್ಕಂಥ ಕೆಲಸ ನಿಮಗಾಗಬೇಕಾಗಿರುವಂಥದ್ದು, ಅಥವಾ ಸರ್ಕಾರಿ ಕೆಲಸ ಇರಲಿ ಅಥವಾ ಪ್ರೈವೇಟ್ ಕೆಲಸ ಇರಲಿ, ನಿಮ್ಮ ಕಾಯಕ, ನಿಮ್ಮ ಜವಾಬ್ದಾರಿ, ನಿಮ್ಮ ಸ್ಥಾನದಲ್ಲಿ ನಿಮ್ಮನ್ನು ನಂಬಿ ಬೇರೊಬ್ಬರು ಏನಾದರೂ ಕೆಲಸವನ್ನು ಕೊಟ್ಟರೆ ಅದನ್ನು ನಿಭಾಯಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದಾದ್ರಿಂದ ಇವತ್ತು ಯಾವುದೇ ಕೆಲಸ ಆದರೂ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೊಡಿ. ಯಾಕೆಂದರೆ ನಿಮ್ಮನ್ನು ನಂಬಿರ್ತಾರೆ. ಇವತ್ತು
ಪ್ರತಿ ಕಾಲ ಮತ್ತೊಬ್ಬರ ಕೆಲಸವನ್ನು ನೀವು ಅಪೇಕ್ಷೆ ಪಡ್ತಿದ್ರಿ, ಇವತ್ತು ನಿಮ್ಮ ಕೆಲಸವನ್ನು ಮತ್ತೊಬ್ಬರು ಅಪೇಕ್ಷೆ ಪಡ್ತಿರ್ತಾರೆ. ಅದಕ್ಕೆ ಬೇಕಾದ ಸಹಕಾರ ಕೊಡಿ. ಹಾಗೆ ಸಾಧ್ಯವಾದರೆ ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವೋ ಅಥವಾ ದೇವರ ಒಂದಿಷ್ಟು ಕುಂಕುಮ ಹೂವು ಪ್ರಸಾದನೋ ಅದು ನಿಮ್ಮ ಜೊತೆಲಿಟ್ಕೊಳ್ಳಿ. ಇದರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಎಲ್ಲವೂ ವಿಶೇಷವಾದಂಥ ಸಂಪನ್ನವಾಗ್ತಕ್ಕಂಥ ವಾರ. ಅಂದರೆ ಯಾವುದೇ ಕೆಲಸ ಅಂದುಕೊಂಡ್ರೂ ಅದನ್ನು ಪರಿಪೂರ್ತಿ ಮಾಡ್ತೀರಿ. ಯಾವುದೇ ವೃತ್ತಿಯಲ್ಲಿದ್ದರೂ ಅದರ ಅಭಿವೃದ್ಧಿ ಬಗ್ಗೆ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ತುಂಬ ಹತ್ತಿರದಲ್ಲಿರ್ತಕ್ಕಂಥ ಸ್ನೇಹಿತರೊಂದಿಗೆ ದೂರಭಾರ ಪ್ರಯಾಣವನ್ನು ಬೆಳೆಸಬೇಕು ಅಂದ್ಕೊಳ್ತೀರಿ. ಹಾಗೆ ವ್ಯವಹಾರಗಳಲ್ಲೂ ಒಂದು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಂದೆಜ್ಜೆ ಮುಂದೆ ಹಾಕಿ ಯಾವುದೇ ಕೆಲಸ ಆದರೂ ಅದನ್ನು ಒಂದು ನಿರ್ಲಕ್ಷ್ಯ ಮಾಡಿದಿರ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ ಕೊಟ್ಟು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಆದರೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಒಂದು ಕ್ರಮವನ್ನು ಅನುಸರಿಸಿದ್ರೆ ಅದಕ್ಕೆ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ರೀತಿ ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಎರಡೂ ವಿಶೇಷವಾದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಕೆಲಸವನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಎಲ್ಲವೂ ಬೇಕಾಗತ್ತೆ. ಅದಕ್ಕಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದೂರಭಾರ ಪ್ರಯಾಣ ಮಾಡುವಂಥ ಮನಸ್ಸಾಗಿದೆ. ಮನಸ್ಥಿತಿ ಅಷ್ಟು ಸಮಂಜಸ್ಕರವಾಗಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ಇದೆ. ಮಾಡಿರುವಂಥ ಸಣ್ಣ ಪುಟ್ಟ ಒಂದು ತಪ್ಪುಗಳಾಗಿರಲಿ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಷ್ಠಾನ ಆಗಲಿ ಅಥವಾ ಯಾವುದೇ ಒಂದು ಕಾಯಕದಲ್ಲಾಗುವಂಥ ವ್ಯತ್ಯಾಸ ಆಗಲಿ, ಏನು ಮಾಡಿದ್ರೂ ಸಹಿತ ಇದು ಸರಿ ಹೋಗುತ್ತೋ ಇಲ್ಲೋ ಎಂಬತಕ್ಕಂಥ ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೂ ಪ್ರತಿ ಕಾಲಕ್ಕೂ ಈಗೂ ಒಂದಷ್ಟು ಸಮಸ್ಯೆಗಳು ಹೇಗೆ ಬರುತ್ತೆ ಅಂದರೆ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇದೆಲ್ಲವೂ ಸಹಿತ ಹೆಗಲೇ ಇರ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹಕ್ಕೋಸ್ಕರ ದೇವರ ಪ್ರಾರ್ಥನೆ ಒಂದೇ ಇದಕ್ಕೆ ಆಧಾರವಾಗಿ ನಿಲ್ಲುವಂಥದ್ದು. ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೋ ಪಶು ಪಕ್ಷಿ ಪ್ರಾಣಿಗಳಿಗೋ ನಿಮ್ಮ ಕೈಯಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕವೂ ಅದ್ಭುತವಾಗಿರಬೇಕು. ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು. ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಅಪೇಕ್ಷೆ ಪಡಿಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆ ಸಮಾಧಾನ ಬೇಕು. ತಾಳ್ಮೆ ಸಮಾಧಾನದಿಂದ ಇದ್ದರೆ ಮಾತ್ರ ವೃಶ್ಚಿಕ ರಾಶಿಯವರು ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ಒಳ್ಳೆ ಯೋಗವೂ ಇದೆ. ಆ ಯೋಗದ ಜೊತೆಗೆ ಒಂದಷ್ಟು ಸಮಸ್ಯೆನೂ ಇದೆ. ಯೋಗ ಸಮಸ್ಯೆ ಎರಡೂ ಇರೋದ್ರಿಂದ ತಾಳ್ಮೆ ಅಂತಕ್ಕಂಥದ್ದು ಹಸನ್ಮುಖಿತನ ಅಂತಕ್ಕಂಥದ್ದು ಎರಡೇ ನಿಮ್ಮಲ್ಲಿ ಆಧಾರವಾಗಿ ನಿಲ್ಲುವಂಥದ್ದು. ಇದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹ ಪಡಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನ ತಿಳ್ಕೊಂಡಿದ್ವಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಮತ್ತೀಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ಯಾಕೆ ತಡ, ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಅಮ್ಮ ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ. ಅಮ್ಮ, ತಾವು ಲೌಡ್ ಸ್ಪೀಕರ್ ಅನ್ನ ಹಾಕಿದ್ದೀರಿ, ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಸುತ್ತಮುತ್ತ ಜಾಗ ಏನೋ ಒಂಥರ ಎಕೋ ಬರ್ತಾ ಇದೆ ತಾಯಿ. ತಮ್ಮ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇಲ್ಲ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಿದ್ಯಾ? ಹಾ, ಈಗ ಪರವಾಗಿಲ್ಲ ತಾಯಿ. ಒಂದ್ ವೇಳೆ ಟಿವಿ ಏನಾದ್ರೂ ಆನ್ ಮಾಡಿದ್ರೆ ಒಂಚೂರು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಇಲ್ಲ, ನಾನು ಹೊರಗಡೆ ಇದೀನಿ, ಬಟ್ ಗಾಳಿ ಅನ್ಸುತ್ತೆ. ಹಾ ಸರಿ ತಾಯಿ, ಸ್ವಲ್ಪ ಸ್ಪಷ್ಟವಾಗಿರತಕ್ಕಂತ ಮಾತೇ ಇರ್ಲಿ, ಯಾಕಂದ್ರೆ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿರ್ಲಿ. ಗುರುಜಿ ಅವ್ರು ನಮ್ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ. ನನ್ಗೆ ಮದ್ವೆ ಆಗಿ 8 ವರ್ಷ ಆಯ್ತು. ನನ್ನ ಅಣ್ಣನ ಮಗಂಗೇನೆ, ಅಂದ್ರೆ ಅಮ್ಮನ ತವ್ರ ಮನೆಗೇನೆ ನನ್ನ ಮದ್ವೆ ಮಾಡಿದ್ರು. ನನ್ಗೆ ಮದ್ವೆ ಆಗಕ್ಕೆ ಇಷ್ಟ ಇರಲಿಲ್ಲ. 8 ವರ್ಷ ಆಗಿ ನನ್ನ ಮದ್ವೆಗೆ ಅವ್ನ್ ಫಸ್ಟ್ ಇಂದ ಸ್ವಲ್ಪ ಇಸ್ಪೀಟ್ ಆಡೋದು, ಈ ತರ ಹೊರಗಡೆ ತಿಂಗ್ಳುಗಟ್ಲೆ ಇರೋದು, ಅದೆಲ್ಲ ಮಾಡೋರು. ಬಟ್ ಎಲ್ಲ ಹಿಂಸೆ ಮಾಡಿ ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ನಾನು ಆಗಲ್ಲ ಅಂದ್ರೂ ನಮ್ಮ ಅಮ್ಮಂಗೂ ಫೋರ್ಸ್ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂಡ್ರು. ಮದ್ವೆ ಆಗಿ 8 ವರ್ಷ ಆದ್ರೂನು ಪ್ರತಿ ಸತಿ ವಾರಗಟ್ಲೆ 15 ದಿವಸಗಟ್ಲೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಬಂದಾಗ ಎಲ್ಲರೂ
ನನಗೆ ಯಾರು ಸಪೋರ್ಟ್ ಮಾಡಲ್ಲ, ಅವ್ನಿಗೆ ಸಪೋರ್ಟ್ ಮಾಡಿ ಇನ್ನೊಂದ್ಸಲ ಹಿಂಗೆ ಮಾಡಬೇಡ ಅಂತಾರೆ, ಬಿಡ್ತಾರೆ. ಪ್ರತಿ ಸತಿ ಹಿಂಗೆ ಮಾಡ್ತಾ ಇಲ್ಲ ಅಂದರೆ ಒಂದೊಂದು ವರ್ಷಕ್ಕೆ 5-6 ಲಕ್ಷ ಸಾಲ ಮಾಡೋದು, ಏನಾದರೂ ಒಂದು ಆಸ್ತಿ ಮಾರ್ಬಿಟ್ಟು ಸಾಲ ತೀರ್ಸೋದು. ಮತ್ತೆ ತೀರಿಸಿದಾಗ ನಾನು ಬೇಜಾರಾಗಿ ನಾನು ಅಮ್ಮನ ಮನೆಗೆ ಬಂದರೆ ಮತ್ತೆ ಎಲ್ಲ ಸೇರ್ಕೊಂಡು ನನ್ನ ತಲೆಗೆ ಹಂಗೆ ಹಿಂಗೆ ನೀನು ಅಲ್ಲೇ ಇರಬೇಕು, ಇಲ್ಲಿ ಬರಬಾರ್ದು ಅಂತೆಲ್ಲ ಹೇಳೋದು, ಕಳಿಸೋದು. ಮತ್ತೆ 1 ತಿಂಗಳು 2 ತಿಂಗಳು ಇರೋದು, ಮತ್ತೆ ಅವ್ರು ಇಷ್ಟ ಬಂದಂಗೆ ಅವ್ರು ಇರೋದು, ಇಷ್ಟ ಬಂದಂಗೆ ಮನೆಗೆ ಬರೋದು. ಅತ್ತೆ ಮಾವ ಇದ್ದಾರೆ, ಬಟ್ ಯಾರು ಸಪೋರ್ಟ್ ಮಾಡೋಲ್ಲ, ಎಲ್ಲ ಅವ್ರ ಕಡೆಗೆ ಮಾತಾಡ್ತಾರೆ. ನಾನೇನಾದರೂ ಅವನ್ನ ಜಗಳ ಮಾಡಿ ಜೋರು ಮಾಡಿ ಕೇಳೋದು ನಿಂತ್ಕೊಂಡ್ರೆ ಇವರು ಅತ್ತೆ ಮಾವ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ದೂರ ಹೊರಟು ಹೋಗ್ತಾರೆ. ಇಲ್ಲಿ ಮನೆಗೆ ನನಗೆ ಬೇಜಾರಾಗಿ ನನ್ನ ಯಾವತ್ತೂ ಅವರು ಟ್ರೀಟ್ ಮಾಡೋದೇ ಇಲ್ಲ, ಅಂದರೆ ಹೆಂಡತಿ ಥರ ಇಷ್ಟ ಬಂದಾಗ ಬರೋದು, ಇಷ್ಟ ಬಂದಾಗ ಬಿಡೋದು, ಹಂಗೆ ಮಾಡ್ತಾರೆ. ನಾನು ಜೋರು ಮಾಡಿದ್ರೆ ನನಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆಲ್ಲ ಆಗಿ 8 ವರ್ಷದಿಂದ ಪ್ರತಿ ಸತಿ ನನಗೆ ಹಿಂಗೆ ವರ್ಷಕ್ಕೆ 2 ವರ್ಷಕ್ಕೆ ಹಿಂಗೆ ಆದಾಗ ನಾನು ಹೋಗಲ್ಲ ಅಂತ ಬಂದಾಗೆಲ್ಲ ಇಲ್ಲ ನೀನು ಹೋಗ್ಬೇಕು, ಹಂಗಾಗುತ್ತೆ ಹಿಂಗಾಗುತ್ತೆ, ಈ ಸತಿ ಸರಿ ಹೋಗ್ತಾನೆ, ಇನ್ನು ಹೋಗಲ್ಲ ಅಂತ ಅವನು ಸುಮ್ಮನೆ ಡ್ರಾಮಾ ಮಾಡಿಬಿಟ್ಟು ನಾನು ಹಿಂಗೆ ಮಾಡಲ್ಲ ಅಂತ ಕರ್ಕೊಂಡು ಹೋಗೋದು. ಮತ್ತೆ 2 ತಿಂಗಳಿಗೆ ಮತ್ತೆ ಹಂಗೆ ಮಾಡೋದು. ಪ್ರತಿ ಸತಿ ಹಿಂಗೆ ಮಾಡ್ತಾನೆ ಇದ್ದಾರೆ ಗುರುಜಿ. ನನಗೆ 4 ವರ್ಷದ ಮಗ ಇದ್ದಾನೆ. ಮಗ ಆದ್ರೆ ಸರಿ ಹೋಗ್ತಾನೆ ಅಂದ್ರು. 4 ವರ್ಷದ ಮಗ ಇದ್ದಾನೆ. ಬಟ್ ಇವಾಗ ಅವನು ಆಸ್ತಿ ಮಾರಬೇಕು. ಮತ್ತೆ 2021ರಲ್ಲಿ 12 ಲಕ್ಷ ಸಾಲ ತೀರ್ಸಿದ್ವಿ. ಸ್ವಲ್ಪ ಆಸ್ತಿ ಮಾರಿ, ಆಸ್ತಿನೇ ಜಾಸ್ತಿ ಇಲ್ಲ. ಮತ್ತೆ ಇವಾಗ 6 ಲಕ್ಷ ಸಾಲ ಇದೆ ಅಂತ ಹೇಳ್ತಾ ಇದ್ದಾನೆ. ಇವಾಗ ಸಾಲ ತೀರ್ಸಕ್ಕೆ ನನ್ನ ಅಮ್ಮಂದು ನಂದು ಸೈನ್ ಬೇಕು, ಅಮ್ಮ ಮಗಳಲ್ವಾ, ಅದಕ್ಕೆ ಇವಾಗ ನಾವು ಸೈನ್ ಹಾಕಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನ್ನ ಕರ್ಕೊಂಡು ಹೋಗಿ ಅವನ ಮನೇಲಿ ಇಟ್ಕೊಂಡಿದ್ದಾನೆ ಗುರುಜಿ. ನನ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಇವಾಗಲೂ ಇಷ್ಟೊಂದು ಆದ್ರೂ ಕೂಡ ನೀನು ಹೋಗು ಅಂತಾರೆ. ನನ್ಗೆ ಇಷ್ಟ ಇಲ್ಲ. ನನ್ನ ಮಗನ್ನ ಇಟ್ಕೊಂಡು ನಾನು ಅವ್ರ ಮುಂದೆ ನನ್ನ ಜೀವನ ಮಾಡಬೇಕು. ನನ್ನ ಮಗನ್ನ ನಾನು ನಮ್ಮ ಥರ ಸಾಕಬಾರ್ದು. ಒಳ್ಳೆ ಮಾತಮ್ಮ, ಒಳ್ಳೆ ಆಲೋಚನೆ. ಆದರೆ ಚಿಂತನೆ, ನಿನ್ನ ಪರಿಸ್ಥಿತಿ, ನಿನ್ನ ನಿಜಕ್ಕೂ ನಾನು ಬೆಳಿಗ್ಗೆ ತಾನೇ ಇವತ್ತಿದೆ ಪರಿಸ್ಥಿತಿ, ಇದನ್ನೆಲ್ಲ ಮಾತಾಡಿದೆ ನಾನು ಈ ವಿಚಾರವನ್ನು. ಆದರೆ ಬೆಳಗಿಂದ ಮಾತಾಡಿದ್ರಲ್ವಾ, ಮಕ್ಳ ವಿಷಯ, ಅತ್ತೆ ವಿಷಯ ಮಾತಾಡ್ಬೇಕಾರೆಲ್ಲ ನನ್ಗೆ ಇದೆಯೇನೋ ಇದು ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ನಾನೇನು ಮಾಡಲಮ್ಮ, ನಾನು ಇಲ್ಲಿ ಕೂತು ಮಾತಾಡೋ ಮಾತು ಅತ್ತೆನೂ ಬಿಡಲ್ಲ, ಸೊಸೆನೂ ಬಿಡಲ್ಲ. ನಾನು ಯಾರು ತಪ್ಪು ಮಾಡಿದ್ರು ತಪ್ಪೇ. ಆ ತಪ್ಪು ಆಗದಿರೋ ಭಗವಂತ ಕೊಟ್ಟಂಥ ಈ ಸುಂದರವಾದ ಬದುಕನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ, ಚೆನ್ನಾಗಿರೋಣ ಅನ್ನೋ ಒಂದೇ ಅಭಿಪ್ರಾಯ ನಿಮ್ಮ ಮಹರ್ಷಿಗಳದು. ಆದರೂ ಚಿಂತೆ ಮಾಡಬೇಡ. ನೋಡು, ಇಲ್ಲಿ ಆಸ್ತಿ ಬಗ್ಗೆ ಅಂತ ಬಂದಾಗ ನೀನು ನಿಮ್ಮ ತಾಯಿ ಇಬ್ಬರು ಇದಕ್ಕೆ ಸೈನ್ ಹಾಕಿ ಇದಕ್ಕೆ ಒಪ್ಪಿಗೆ ಕೊಡಬೇಡಿ. ಯಾಕೆಂದರೆ ಇರ್ತಕ್ಕಂಥ ಮೂರ್ಖ ಸಾರ್ಕಾಸ್ ಜಾಗನೋ ಅಂಗೈಗಳ ಆಸ್ತಿನೋ ಅದನ್ನು ನೀವು ಕಳ್ಕೊಂಡ್ಬಿಟ್ರೆ ನಾಳೆ ನಿನ್ನ ಮಗನಿಗೆ ಏನು ಮಾಡ್ತೀರಿ? ಅದಕ್ಕೆ ನಾನು ಹೋರಾಡ್ತಿದ್ದೀನಿ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಅಮ್ಮನ ಮನೆಯಲ್ಲೂ ಏನು ಇಲ್ಲ ಗುರುಜಿ, ಬಿದ್ದೋಗೋ ತರ ಮನೆ. ನೋಡು, ಒಂದು ಮಾತು ಹೇಳ್ತೇನೆ ಕೇಳು. ಕೂತು ತಿಂದರೆ ಕುಡಿಕೆ ಹಣ ಸಾಕಾಗೋದಿಲ್ಲ. ಪ್ರತಿ ಸತಿ ಇದೇ ಸಮಸ್ಯೆ ಮಾಡೋರಿಗೆ ಈಗ ಆ 8 ಲಕ್ಷ ಸಾಲ ಇದೆಯಲ್ಲ, ಆ ಸಾಲ ತೀರಿಸಬೇಕಾದ್ರೆ ಯಾರು ಸಾಲ ಕೊಟ್ಟಿದ್ದಾರೋ ಸಾಲ ಕೊಟ್ಟಿರೋನು ಬಂದು ತ್ರಿಶೂಲವನ್ನು ತಿವಿದಾಗ ಅವಾಗ ಗೊತ್ತಾಗುತ್ತೆ ಆ ನೋವಿನ ಬೆಲೆ ಏನು ಅಂತ. ಸಾಲ ಮಾಡೋದು, ಮನೆಗೆ ಬರೋದು, ಇದು ದೌರ್ಜನ್ಯ ಮಾಡೋದು, ಒಂದು ಇವರು ಏನೋ ಹೇಳಿದ್ದಾರೆ ಅಂತೇಳಿ ಅಥವಾ ಇನ್ನು ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಇರೋ ಬರೋದನ್ನು ತೆಗೆದುಕೊಂಡು ಸಾಲನ ತೀರಿಸೋದು ಇದು ಜೀವನ ಅಲ್ಲ. ಈ ಸತಿ ನಿಮ್ಮ ಅತ್ತೆ ಮಾವನು ಸ್ಟ್ರಿಕ್ಟ್ ಆಗಬೇಕು, ನೀನು ಸ್ಟ್ರಿಕ್ಟ್ ಆಗಬೇಕು, ನಿಮ್ಮ ತಾಯಿನೂ ಸ್ಟ್ರಿಕ್ಟ್ ಆಗಬೇಕು. ನೋಡಮ್ಮ, ತಪ್ಪು ಮಾಡ್ತಕ್ಕಂಥವ್ರಿಗೆ ಸರಿಯಾದ ತಿದ್ದಿ ಬುದ್ಧಿ ಕಲಿಸಿರೇ ಇದ್ದರೆ ಖಂಡಿತ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಇವತ್ತು ನಿಷ್ಠೂರ ಆದರೂ ಪರವಾಗಿಲ್ಲ, ನಿನ್ನ ಸಂಸಾರ ಸರಿ ಹೋಗಬೇಕಾದ್ರೆ ನೀನು ಒಂದು ವಿಚಾರ ತಿಳ್ಕೊ, ಈ ಸಾಲಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ದೂರವಾಗಿ ನಿಷ್ಠೂರವಾಗಿರು. ಸ್ವಲ್ಪ ದಿವಸ ಮಾತ್ರ ಮಗನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡಿದ್ದಾರೆ, ಮಗನ ನಿಂಗೆ ತೋರಿಸ್ತಿಲ್ಲ ಅಂತಿದ್ಯಾ. ಮಗನ ಸ್ವಲ್ಪ ದಿವಸ ಅವರು ಯಾರ ಹತ್ರನಾದ್ರೂ ಫೋನ್ ಮಾಡಿ ಮಾತಾಡಿದ್ರೆ ಅವ್ರ ಹತ್ರನೂ ಜಗಳ ಆಡ್ತಾರೆ. ಅವನು ಇವಾಗ ಹೆಂಗಾಗಿದ್ದಾನೆ ಅಂದ್ರೆ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ. ನನ್ಗೆ ಅದೇ ಬೇಜಾರು. ಬಾರೋ ಅಂದ್ರೆ ನೀನೇ ಬಾ, ನಾನ್ ಬರಲ್ಲ ಅಂತಾನೆ. ಅಷ್ಟು ಮುಗ್ಧಾಗಿ ಸಾಕಿದ್ದೆ, ಎಲ್ಲಾರು ಬೈಯೋರು ಇಷ್ಟೊಂದು ಸಾಕೋದು ಒಳ್ಳೇದಲ್ಲ ಅಂತ. ಬಟ್ ಇವಾಗ ಅನ್ನಿಸ್ತಾ ಇತ್ತು ನನ್ಗೆ, ನಾನು ಅಷ್ಟು ಸಾಕಿದ್ದೆ ನನಗೆ ಇದಾಯ್ತಾ ಅಂತ. ನೋಡಮ್ಮ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಗಂಡಿನ ಜೀವನವನ್ನ ಬದಲಾಯಿಸಬಹುದು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಅವನ್ನ ಪೂರ್ತಿ ಅಧೋಗತಿಗೆ ತೊಗೊಂಡು ಹೋಗ್ಬೋದು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ಇವತ್ತು 4 ದಿವಸ ನಿನಗೆ ಕಷ್ಟ, ನಾನು ಹೇಳೋ ಕಿವಿ ಮಾತು ಅರ್ಥ ಮಾಡ್ಕೊ. ಇವತ್ತು ನೀನು ಸ್ಟ್ರಿಕ್ಟಾಗೇ ಬದುಕು, ಸ್ವಲ್ಪ ದಿವಸ ನೀನು ಸ್ಟ್ರಿಕ್ಟಾಗಿರು. ನಿನಗೆ ಮಾತೃವಾತ್ಸಲ್ಯ, ನಿನ್ನ ಮಗು ನಿನಗೆ ಬೇಕು, ನಿನ್ನ ಕರಳು ಎಳೆಯುತ್ತೆ. ಯಾಕೆಂದರೆ ಹೆತ್ತು ಕರಳು ಬಾಧೆ ನಂಗೆ ಅರ್ಥ ಆಗುತ್ತೆ. ಆದರೆ ಸ್ವಲ್ಪ ನೀನು ಮನಸ್ಸು ಗಟ್ಟಿ ಮಾಡಿಕೊಂಡು ನಿನ್ನ ಮಗ ಅಲ್ಲಿದ್ದರೂ ಪರವಾಗಿಲ್ಲ, ಆದರೆ ಇದಕ್ಕೆ ಸಪೋರ್ಟ್ ಮಾಡಬೇಡ. ನಾಳೆ ದಿವಸ ಅವ್ರಿಗೆ ಅರ್ಥ ಆಗುತ್ತೆ, ಹೌದು ಅವತ್ತು ಅವಳು ತೊಗೊಂಡು ತೀರ್ಮಾನ ಕರೆಕ್ಟು ಅಂತ ಅವತ್ತು ಚಿಂತನೆ ಮಾಡ್ತಾರೆ. ಇವತ್ತು ನೀನು ಮರೆತು ಸೈನ್ ಹಾಕಿದ್ರೆ ಜೀವನ ಅಧೋಗತಿ ಆಗುತ್ತೆ. ಸೈನ್ ಹಾಕಬೇಡ, ಸ್ವಲ್ಪ ದಿವಸ ಸ್ಟ್ರಿಕ್ಟಾಗಿರು. ನಿನ್ನ ಕುಟುಂಬದಲ್ಲಿ ನಿನ್ನ ತಾಯಿನ ಕೇಳ್ಕೊ, ನನ್ನ ಸಂಸಾರ ಸರಿ ಹೋಗ್ಬೇಕಾದ್ರೆ ನಂಗೆ ದಾರಿ ಮಾಡಿಕೊಡಿ ಅಂತ ಅವ್ರ ಆಶೀರ್ವಾದದಲ್ಲಿ ಸ್ವಲ್ಪ ದಿವಸ ಇರಮ್ಮ, ಸರಿ ಹೋಗುತ್ತೆ ತಾಯಿ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರ್ ರಾಶಿ,
ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಧನುಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ, ಪುರುಷರಾಗಲಿ, ಸಣ್ಣ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಲಿ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಯಾಕೆಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ನೀವು ಮಾಡುವ ಯಾವುದೇ ಕಾಯಕ ನಿಮಗೆ ತೃಪ್ತಿ ಇರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸಹಿತ ಮನಸ್ತಾಪ ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು, ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ತಾವೆಷ್ಟೇ ಜ್ಞಾನವಂತರಾಗಿರಿ, ಎಷ್ಟೇ ಬುದ್ಧಿವಂತರಾಗಿರಿ, ಇನ್ನೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ನಾವು ಯಾವಾಗಲೂ ನಾನು ಎಂಬತಕ್ಕಂಥ ಪದವನ್ನು ಬಿಟ್ಟರೆ ಖಂಡಿತ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಆಮೇಲೆ ಸಾಧ್ಯವಾದಷ್ಟು ನಮ್ಮ ಚಿಂತನೆ ಹೇಗಿರುತ್ತೆ ಅಂದರೆ ಪ್ರತಿ ಕಾಲಗಳಲ್ಲೂ ನಮ್ಮ ಆಲೋಚನೆಯೇ ಬೇರೆ ಥರ ಆಗೋಗ್ತಾ ಇರುತ್ತೆ. ಇದು ಒಂದು ದೊಡ್ಡ ಸಮಸ್ಯೆನೇ. ಅದಾಗಬಾರ್ದು. ಆದಷ್ಟು ಎಚ್ಚರಿಕೆಯ ನಡೆ ಇರಬೇಕು. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು. ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ತಾವು ಮಾಡುವ ಕಾಯಕದಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನು ಚಿಂತನೆ ಮಾಡಿದ್ರೆ ಹೆಚ್ಚು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹ ಪಡೆದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಧನುರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲ ಇದೆ. ಒಳ್ಳೆಯದಾಗಲಿ. ಇನ್ನು ಮಕರ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸರಿಯಾದ ಮಾರ್ಗವಿಲ್ಲದಿದ್ದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನಿಮ್ಮದಾಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ದೇವಿಯ ಪ್ರಾರ್ಥನೆ ಬೇಕು. ಹಾಗೆ ಮಕರ ರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾದ್ದಲ್ಲ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಕಾಯಕವನ್ನು ಮುಂದುವರಿಸಿದ್ರೆ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೋಬೇಡಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಮಯ ಸರಿಯಿಲ್ಲ, ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಇಂಥವೆಲ್ಲ ವ್ಯತ್ಯಾಸ ಆಗುತ್ತೆ ಮಕರ ರಾಶಿಯವರಿಗೆ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಮೊಣಕಾಲು ನೋವು, ಮೀನು ಮಾಂಸಖಂಡಗಳ ನೋವು, ಅಧಿಕವಾದಂಥ ಸೊಂಟ ನೋವು, ಅದಕ್ಕಿಂತ ಮುಖ್ಯವಾಗಿ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು ಇದೆಯಲ್ಲ, ಅದು ತಡಿಲಿಕ್ಕೆ ಆಗದಿರೋ ಇರ್ತಕ್ಕಂಥ ರೀತಿಯಲ್ಲಿರುತ್ತೆ. ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಶನೇಶ್ಚರನ ಅನುಗ್ರಹ ಬೇಕು, ರಾಹುವಿನ ಅನುಗ್ರಹ ಬೇಕು, ಜೊತೆಗೆ ಕುಜಾನುಗ್ರಹ ಬೇಕು. ಒಂದು ಕಡೆ ಆರೋಗ್ಯ ಸಮಸ್ಯೆ, ಮತ್ತೊಂದು ಕಡೆ ಮಾನಸಿಕವಾದಂತಹ ಒತ್ತಡ, ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳು ಮೈಮೇಲೆ ಬರ್ತಕ್ಕಂಥದ್ದು, ಕೆಲವಷ್ಟು ದೋಷಗಳಿಗೆ ಗುರಿ ಆಗ್ತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದು ಮನಸ್ಸು ನೆಮ್ಮದಿಲ್ಲದೆ ಇರತಕ್ಕಂಥದ್ದು. ಆದಷ್ಟು ಒಂಟಿತನವನ್ನಾಗಲಿ, ಏಕಾಂಗ ಬದುಕಾಗಲಿ, ಅಥವಾ ದೂರಬಾರ ಪ್ರಯಾಣ ಆಗಲಿ, ಅಥವಾ ನಿರ್ಜನ ಪ್ರದೇಶ ಆಗಲಿ, ಅಥವಾ ಹಸಿರಿರ್ತಕ್ಕಂಥ ಸಾನ್ನಿಧ್ಯಗಳಾಗಲಿ, ಅಥವಾ ಒಂದು ದೇವತಾ ಸಾನ್ನಿಧ್ಯವಾಗಲಿ, ಇಂತಹ ಕಡೆನೇ ಕಾಲ ಕಳಿಬೇಕು ಎಂಬತಕ್ಕಂಥ ಚಿಂತನೆ ಎದುರಾಗ್ತಕ್ಕಂಥದ್ದು. ಸಾಧ್ಯವಾದಷ್ಟು ಇವತ್ತಿನ ಮನಸ್ಥಿತಿ ಸಮಂಜಸ್ಕರವಾದಿಲ್ಲ ಇಲ್ಲದ್ರಿಂದ ಆದಷ್ಟು ಈಗ ಪ್ರಸ್ತುತ ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನವೂ ಸರಿ ಇಲ್ಲದ್ರಿಂದ ಸ್ವಲ್ಪ ಜೋಪಾನ ಬೇಕು. ಇದರ ಮಧ್ಯದಲ್ಲಿ ಆರೋಗ್ಯ ಸರಿ ಇರೋದಿಲ್ಲ. ಅಧಿಕವಾದಂತಹ ಕುತ್ತಿಗೆ ಅಥವಾ ಬೆನ್ನು ಭಾಗ ನೋವು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂಗೆ ತಲೆ ಸುತ್ತುವಂಥದ್ದು, ಅಜೀರ್ಣ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಒಂದಷ್ಟು ಅಲರ್ಜಿ ಸಮಸ್ಯೆಗಳು ಎದುರಾಗುವಂಥದ್ದು, ಒಟ್ಟಾರೆ ಮಾನಸಿಕವಾದಂಥ ಒತ್ತಡ, ಒಂದು ಕಡೆ ಆರೋಗ್ಯ ಸಮಸ್ಯೆ, ಮತ್ತೊಂದು ಕಡೆ ಆರ್ಥಿಕ ಪರಿಸ್ಥಿತಿ, ಮತ್ತೊಂದು ಕಡೆ ಯಾರೊಬ್ಬರು ಸಹಿತ ನಮ್ಮ ಕಡೆ ಗಮನಿಸದೇ ಇರತಕ್ಕಂಥದ್ದು. ಅಂದರೆ ಇಂಥೆಲ್ಲ ಸಮಸ್ಯೆಗಳನ್ನು ಇವತ್ತು ಹೆಗಲೇರಿಸ್ಕೋಬೇಕಾಗತ್ತೆ. ಆದಷ್ಟು ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ, ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಲಾಭ ಗಳಿಸಬೇಕಾದ್ರೆ ಪ್ರತಿ ಕಾಲವೂ ಸಹಿತ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಪ್ರಯಾಣ ಕಾಲದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಆಫೀಸುಗಳಲ್ಲಾಗಲಿ, ಅಥವಾ ತಾವೆಲ್ಲೂ ಉದ್ಯೋಗ ಮಾಡ್ತಿದ್ರು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಲ್ಲಾದರೂ ಸಹಿತ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಇವತ್ತು ನಿಮ್ಮ ಗರ್ಜನೆ ಸಹಿತ ಅಧಿಕವಾದಂಥ ಲಾಭವೇ. ಹಾಗೆ ಯಾರೊಬ್ಬರು ಆತ್ಮೀಯರೊಂದಿಗೆ ವ್ಯವಹರಿಸಿದ್ರೂ ಸಹಿತ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಆದರೆ ಒಂದಷ್ಟು ಸಮಸ್ಯೆ ಏನಪ್ಪ ಅಂದರೆ ಮಧ್ಯಾಹ್ನ 2ರಿಂದ 4:20 ತನಕ ಯಾವುದೇ ಕೆಲಸ ಮಾಡಲಿಕ್ಕೂ ಮೂಡಿರೋದಿಲ್ಲ, ಬಲವಂತ ಭಾಗಸ್ಥಾನ. ಆದರೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆದರೆ ಖಂಡಿತ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತು ನೀವು ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದ್ಕೋಬೇಕಾದ್ರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಆರಾಧನೆ ನಡೆಸೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ವಿ, ರಾಶಿಫಲಗಳನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ ಅಮ್ಮ? ತಮ್ಮ ವಾಯ್ಸು ಸಂಪೂರ್ಣವಾಗಿ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ಈ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಮಾತಾಡ್ತೀರಾ? ಇಲ್ಲ ತಾಯಿ, ಇನ್ನ ಡಿಸ್ಟರ್ಬೆನ್ಸ್ ಹಾಗೆ ಇದೆ, ತಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ಮನೆಯಿಂದ ಆಚೆ ಬಂದು ಮಾತಾಡಿ, ನೆಟ್ವರ್ಕ್ ಇರೋ ಜಾಗದಲ್ಲಿ. ಹಾ ಹಾ, ಈಗ ಕೇಳಿಸ್ತಾ ಇದೆ ತಾಯಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದಮ್ಮ? ಸಿಂಧನೂರು. ಸಂತೋಷ ತಾಯಿ. ಅಮ್ಮ ತಮ್ಮ ಹೆಸರು? ಓಕೆ ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ಕೋಟಿ ನಮನಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರು, ನಮ್ದು ಕೆಲಸ ಈಗ ವರ್ಕ್ ಮಾಡ್ತಾ ಇದ್ದೇನೆ ಬಿಸಿಯೂಟದಲ್ಲಿ. ಈಗ ನನ್ನ 6 ತಿಂಗಳಿಂದ ಷಡ್ಯಂತ್ರ ಮಾಡಿ ನನಗೆ ಕೆಲಸ ಬಿಡಿಸಿ ಬೇರೆ ಕಡೆ ಕೊಟ್ಟಿದ್ದಾರೆ ಸರ್ ಗುರುಜಿಯವರೇ. ಈಗ ಎಷ್ಟು ಹೋರಾಟ ಮಾಡಿದ್ರು ಅಲ್ಲಿ ನನಗೆ ಸಿಗುತ್ತೋ ಇಲ್ಲ ಅದನ್ನ ಹೇಳ್ಬೇಕಾಗಿತ್ತು. ಎಲ್ಲರೂ ಸಂಘಟನೆಗಳು ರೊಕ್ಕ ತಿಂದು ನಾನು ಇಲ್ಲಿಗೆ ಒಂದು 20,000 ಕಳ್ಕೊಂಡಿದ್ರಿ. ಅಯ್ಯೋ, ಅದಕ್ಕೆ ರೀ ನನಗೆ ಅಲ್ಲಿ ಹೋಗಕ ನನಗ ನನ್ ಋಣ ಐತೆ ಇಲ್ಲ ಅಂತ ಕೇಳ್ಬೇಕಾಯ್ತ್ರಿ ಅಂತ. ಚಿಂತೆ ಮಾಡಬೇಡಿ, ನಿಮಗೆ ಪುನಃ ಕೆಲಸ ಬರುತ್ತೆ. ಅದೇ ಕೆಲಸ ಬರುತ್ತೆ ನಿಮಗೆ. ನಿಮ್ಮ ಮೇಲಿರ್ತಕ್ಕಂಥ ಆಪಾದನೆಗಳು ಕಡಿಮೆ ಆಗುತ್ತೆ, ಯಾವ ದೋಷಗಳು ಇಲ್ದಂಥ ರೀತಿಯಲ್ಲಿ ಆಗುತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು 18 ದಿವಸ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ ಶನೇಶ್ವರ ಮಂತ್ರವನ್ನು ಪಠನೆ ಮಾಡಿ. ಅಲ್ಲಿಂದ ಪಠನೆ ಮಾಡಿದಾದ ನಂತರ ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿ ಅಲ್ಲಿಂದ ನೀವು ಬರಬೇಕಾದ್ದು ಅರ್ಜುನ ವೃಕ್ಷ ಅಂದರೆ ಬನ್ನಿ ಮರದ ಹತ್ರ ಬಂದು ಒಂದು ದೀಪ ಹಚ್ಚಿ. ಇದನ್ನು ಕರೆಕ್ಟಾಗಿ 18 ದಿವಸ ನೀವು ಮಾಡಿ 18 ದಿವಸದಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಒಳ್ಳೇದಾಗುತ್ತೆ. ಹೇಳಮ್ಮ. ಅಲ್ರಿ 18 ದಿನ ಬರೋ ಮುಂದೆ ಬನ್ನಿ ವೃಕ್ಷದ ದೀಪ ಹಚ್ಚಿ ಬರ್ಬೇಕಲ್ರಿ? ಹೌದು, ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ. ಫಸ್ಟು ಬಿಳಿ ಎಕ್ಕದ ಗಿಡದ ಹತ್ರ ಪ್ರಾರ್ಥನೆ ಮಾಡಿ, ಅನಂತರ ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಅನುಷಾ ಅಂತ ಹೇಳಿ ನನ್ನ ಮಗಳ್ರಿ, ಅವಳಿಗೆ 23 ವರ್ಷ ರೀ. ವರ ನೋಡಕತ್ತೀವಿ. ಇನ್ನ ಎಷ್ಟು ಅವಳು ಇನ್ನ ಜವಾಬ್ ಮಾಡ್ತಾಳ್ರಿ, M.Pharm ಮಾಡ್ಬೇಕಂತ ಮಾಡ್ಯಾಳ್ರಿ. ಚೆನ್ನಾಗಿ ಓದಿಸಿ ಅನುಕೂಲ ಆಗಲಿ, ಆಕೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಒಳ್ಳೆ ಯಶಸ್ಸಾಗಲಿ. ಯಾಕೆಂದ್ರೆ ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ಹೆಣ್ಣು ಮಕ್ಕಳನ್ನ ಕೊರತೆ ಮಾಡಬೇಡಿ. ಅವ್ರು ಎಷ್ಟು ಓದ್ತಾರೋ ಅಷ್ಟು ಓದಿಸಿ. ನಮ್ಮ ಮಾಸ್ಟರ್ಗಳು ಎಲ್ಲರೂ ನಾನು 500 ಮಂದಿಗೆ ಅಡಿಗಿರಿ ಅಂತಾರ. ದಿನ ಹುಡುಗರಿಗೆಲ್ಲ ಗಲಾಟೆ ಮಾಡಿಸಿ ಶಾಲೆಯಿಂದ ಹೊರಗೆ ಹಾಕಿಬಿಟ್ಟಾರೆ. 16 ವರ್ಷದಿಂದ ಮಾಡಿದ್ರಿ ಗುರುಜಿ ನಾನು. ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಧೈರ್ಯ ತಂದ್ಕೊಳ್ಳಿ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿದೆ. ಪ್ರಾರಂಭಿಕವಾಗಿ ಸ್ವಲ್ಪ ಕಷ್ಟ ಆಗ್ತಿದೆ, ನಿಮ್ಮ ಟೈಮ್ ಸರಿ ಇಲ್ಲದ್ರಿಂದ ಅಧಿಕವಾದಂತಹ ಅನುಕೂಲಗಳನ್ನು ನಿಮಗೆ ಕಾರ್ಯಸಿದ್ಧಿಯಲ್ಲಿದೆ. ಧೈರ್ಯವಾಗಿರಿ, ಒಳ್ಳೇದಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ, ನಂದೇ ಮಾತಿರಲಿ, ಪ್ರಾರ್ಥನೆ ಮಾಡ್ತಾ ಇವತ್ತು ಸಂಧ್ಯಾಕಾಲ ನಡೀತಕ್ಕಂಥ ಪ್ರತಿ ಹುಣ್ಣಿಮೆ ಮಹರ್ಷಿ ಮಂದಿರದಲ್ಲಿ ಪ್ರತಿ ಹುಣ್ಣಿಮೆಯೂ ಒಂದೊಂದು ವಿಶೇಷವಾದ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಆದರೆ ಈ ಹುಣ್ಣಿಮೆ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಕ್ಕೋಸ್ಕರ ಯಾರೆಲ್ಲ ಲಕ್ಷ್ಮೀ ಬೋರಹ ಸ್ವಾಮಿಯ ಒಂದು ಸೇವೆಗಾಗಿ, ಆ ಸ್ವಾಮಿಯ ದರ್ಶನಕ್ಕಾಗಿ, ಸಾಲಿಗ್ರಾಮ ದರ್ಶನಕ್ಕಾಗಿ ಬಂದಿರತಕ್ಕಂಥವರ ಮನೋಕಾಮನೆಗಳ ಸಿದ್ಧಿಯಾಗಿ ಎಷ್ಟೋ ಜನ ಅವರವರ ಕೆಲಸ ಕಾರ್ಯಗಳಾಗಿ ಪುನಃ ದರ್ಶನಕ್ಕೆ ಬರ್ತಿರ್ತಕ್ಕಂಥವ್ರನ್ನ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಬರೀ ನಾವು ನೋಡೋದಷ್ಟೇ ಅಲ್ಲ, ಯಾರೆಲ್ಲ ದರ್ಶನಕ್ಕೆ ಬಂದಿರತಕ್ಕಂಥವರು ತಮ್ಮ ಕೆಲಸ ಕಾರ್ಯಗಳಾಗಿ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ತಕ್ಕಂಥವ್ರಿಗೂ ಹೇಳಿದ್ದೀರಿ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ತಾ ಇದ್ದೀರಿ. ಒಂದು ಸಾಲಿಗ್ರಾಮದ ಪವಾಡ ಏನು, ಸಾಲಿಗ್ರಾಮದಲ್ಲಿರ್ತಕ್ಕಂಥ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ಅರ್ಥಕೊಂಡಿದ್ದೀರಿ. ಹಾಗೆ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹಿತ ಮನಸ್ಸಲ್ಲಿರ್ತಕ್ಕಂಥ ನೋವು, ದುಃಖ ದುಮ್ಮಾನಗಳು ದೂರ ಆಗಲಿಕ್ಕಾಗಿ ಬಹುಶಃ ಬೋರಹ ಸಾಲಿಗ್ರಾಮ ಅಲ್ಲಿ ನಿಂತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದು ಪ್ರತಿ ಹುಣ್ಣಿಮೆ ಒಂದೊಂದು ವಿಶೇಷವಾದ ಕಾರ್ಯಕ್ರಮ ನಡೀತಿತ್ತು. ಆದರೆ ಇವತ್ತು ಸಂಧ್ಯಾಕಾಲ ಸ್ವಾಮಿಗೆ ವಿಶೇಷವಾದಂಥ ಒಂದು ಅಭಿಷೇಕವನ್ನು ಸಾಲಿಗ್ರಾಮಕ್ಕೆ ಒಂದು ಅಭಿಷೇಕವನ್ನು ಮಾಡಿ, ಅಭಿಷೇಕ ಆದ ನಂತರ ಸ್ವಾಮಿಗೆ ಒಂದು ಸುದರ್ಶನ ಹೋಮವನ್ನು ನಡೆಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳುವ ಕಾಲ ಇದೆ. ಅದಕ್ಕಾಗಿ ಪ್ರತಿ ಹುಣ್ಣಿಮೆ ನಡೆಯುವಂಥ ಕಾರ್ಯಕ್ರಮ ಇವತ್ತು ಸಂಜೆ 4:15 5 ಗಂಟೆಗೆ ಪ್ರಾರಂಭ ಆಗುತ್ತೆ. ತಮ್ಮೆಲ್ಲರಿಗೂ ಸ್ವಾಗತ, ಒಳ್ಳೆಯದಾಗಲಿ.
ಹಾಗೆ ಭೂವರಹ ಸ್ವಾಮಿಯ ಆ ವಿಶೇಷವಾಗಿರತಕ್ಕಂಥ ಆಲಯ ಮಹರ್ಷಿ ಮಂದಿರದಲ್ಲಿ ನೂತನವಾದಂತಹ ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದೇ ಬರ್ತಕ್ಕಂಥ ತುಂಬ ಹತ್ತಿರದಿಂದಲೇ ಲೋಕ ಕಲ್ಯಾಣಾರ್ಥವಾಗಬೇಕಾಗಿದೆ. ಒಂದು ಬೃಹತ್ ಮಟ್ಟದ ಲಕ್ಷ್ಮೀ ವಿಗ್ರಹ ಅಮ್ಮನವರನ್ನು ಮಹಾಬಲಿಪುರಮಿಂದ ಒಂದು ಸುಂದರವಾದಂಥ ಕೆತ್ತನೆ ಇರತಕ್ಕಂಥ ತಾಯಿ ಮಹಾಲಕ್ಷ್ಮಿಯನ್ನು ಅದರ ಮುಂಭಾಗದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ, ಯಾಕೆಂದರೆ ಅಷ್ಟು ಜನ ಭಕ್ತರನ್ನ ಒಳಗೊಂಡು ಭಕ್ತರ ಮನೋಕಾಮನೆಗಳು ಇಷ್ಟಾರ್ಥಗಳು ಸಿದ್ಧಿಯಾದಾಗ ಆ ಸ್ವಾಮಿ ಅಲ್ಲೇ ನಿಲ್ಲಬೇಕು, ಅಲ್ಲೇ ನಿಂತು ಬರ್ತಕ್ಕಂಥ ಭಕ್ತರನ್ನ ಹರಿಸಿ ಆಶೀರ್ವದಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಕಾಯಕಕ್ಕೆ ಮುಂದಾಗಿದ್ದೀವಿ. ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ದರ್ಶನವೂ ಮಾಡ್ತಿದ್ದೀರಿ, ನಿಮ್ಮ ಕೈಲಾದಂಥ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ, ಮಾಡುವ ಕಾಯಕ ಅದ್ಭುತವಾಗಿ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೊಂದೇ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ದೇವಾಲಯಗಳು ಒಂದೊಂದು ಮಹತ್ವ ಒಂದೊಂದು ತರಹ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಪವಾಡಗಳೇ ನಡೀತಾ ಇದೆ. ಹಾಗಿರಬೇಕಾದ್ರೆ ಸಾಲಿಗ್ರಾಮದಲ್ಲಿ ತನ್ನದೇ ಆದಂಥ ಶಕ್ತಿ ಇದೆ. ಯಾಕೆಂದರೆ ಸಾಲಿಗ್ರಾಮವನ್ನು ಯಾರೂ ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ, ಸಾಲಿಗ್ರಾಮವನ್ನು ಯಾರೂ ನಿರ್ಮಾಣ ಮಾಡ್ತಕ್ಕಂಥದ್ದಲ್ಲ. ಸಾಲಿಗ್ರಾಮ ಒಂದು ಅಭೂತಪೂರ್ವವಾದಂತಹ ಒಂದು ಮಹಾಶಕ್ತಿ. ಅದು ಹುಟ್ಟುವುದು, ಅದು ಮತ್ತೊಬ್ಬರ ಕೈ ಸೇರುವುದು, ಅಲ್ಲಿ ಪೂಜಾ ಅನುಷ್ಠಾನಕ್ಕೆ ಪಾಲ್ಗೊಳ್ತಕ್ಕಂಥದ್ದೇ ಒಂದು ವಿಶೇಷತೆ ಇರುತ್ತೆ. ಅಂತಹ ವಿಶೇಷತೆಗಳನ್ನು ಮಹರ್ಷಿ ಮಂದಿರದಲ್ಲಿ ಈಗಾಗಲೇ ಸಾಕಷ್ಟು ಜನ ಭಕ್ತರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಪ್ರತಿ ಶನಿವಾರವೂ ವಿಶೇಷವಾದಂಥ ಕಾರ್ಯಕ್ರಮವನ್ನು, ಅಂದರೆ ಅಲ್ಲಿ ನಡೆದಂಥ ಪೂಜಾ ಅನುಷ್ಠಾನವನ್ನು, ಬಂದಂಥ ಭಕ್ತ ಸಾಗರವನ್ನು, ನಡೆದಂಥ ಮಹಾಪ್ರಸಾದವನ್ನು ಎಲ್ಲವನ್ನೂ ತದೇಕಚಿತ್ತದಿಂದ ದರ್ಶನ ಮಾಡಿದ್ದೀರಿ. ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ದರ್ಶನ ಮಾಡಿ ಮನೆಯಲ್ಲೇ ಕೂತು ನೀವು ಪ್ರಾರ್ಥನೆ ಮಾಡಿದ್ರೂ ಸಹಿತ ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸ್ತಿರ್ತಕ್ಕಂಥ ಕಾಯಕ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲೂ ಇದೆ. ಅದನ್ನು ಕೇಳೋದು ಆನಂದ, ಅದನ್ನು ದರ್ಶನ ಮಾಡ್ತಕ್ಕಂಥದ್ದು ಮಹದಾನಂದ. ಈ ಕಾಯಕದಿಂದ ತಮ್ಮೆಲ್ಲರ ಜೀವನ ಪಾವನ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.